ಬಸವ ಬಂಧುತ್ವ ಅಂತ ಮಾಡ್ತೀವಿ. ಕನ್ಯಾ ನೋಡು ಶಾಸ್ತ್ರ ಅಂತ ಮಾಡ್ತೀವಿ ನಾವೆಲ್ಲ. ಕನ್ಯಾ ನೋಡಿ ಬರ್ತೀವಿ. ಕನ್ಯಾ ನೋಡಕ್ಕೆ ಬಂದಾಗ ಹೆಸರು ಎಲ್ಲ ವೃತ್ತಾಂತಗಳನ್ನು ಕೇಳ್ತೀವಿ. ಕೇಳಿ ಆದಮೇಲೆ ಹುಡುಗಿ ಜಾತಕವನ್ನು ನಾವು ನೋಡ್ತೀವಿ, ವಿಚಾರ ಮಾಡೋನಲ್ಲ. ಶರಣರು ಹೇಳಂತ ಎಮ್ಮವರು ಬೆಸಗೊಂಡರೆ ಶಿವಲಗ್ನವೇನಿರಯ್ಯ ಅಂತ ಹೇಳ್ಬಿಡ್ತಾರ. ಎಲ್ಲ ಅಲ್ಲಿ ಸತ್ತು ಹೋಗ್ಬಿಟ್ರು. ಅಂದರೆ ಇಬ್ರಿಗೂ ಒಪ್ಪಂದ ಆಯ್ತು ಅಂದ್ರೆ ಇನ್ನು ಮುಂದಿಂದ ಏನೂ ಇಲ್ಲ ಅಂತ, ಮೂಢನಂಬಿಕೆ ಅಂತ ಹೇಳಂತ ಅನ್ನುವಂಥದ್ದು. ರಾಶಿ ನಕ್ಷತ್ರದ ಮೇಲೆ ಹೆಣ್ಮಕ್ಳದ ಹೆಸರು ಚೇಂಜ್ ಮಾಡ್ತಾರೆ. ಇದನ್ನು ಕೂಡ ನಾವು ಯಾರೂ ಗಮನಿಸಂಗೇ ಇಲ್ಲ. ಹೌದು, ಇದು ಕೂಡ ಒಂದು ಮೂಢನಂಬಿಕೆನೇ. ಯಾಕಂದ್ರೆ ನಾವು ಮೂಲತಃ ಹೆಣ್ಮಕ್ಳಾದರೂ ಕೂಡ ನಾವು ಅಲ್ಲಿ ಪ್ರಶ್ನೆನ ಮಾಡಂಗಿಲ್ಲ. ಇಲ್ರಿ ನಮ್ಗೆ ಜಾತಕ ಹೊಂದುವಲ್ದು, ನಮ್ಮ ಕುಂಡ್ಲಿ ಕೂಡುವಲ್ದು ಅಂತ ಅಂದ ಕೂಡಲೇ ಅಂದ್ರೆ ಏನು ಮಾಡ್ಬಿಡ್ತೀವಿ ಅಂದ್ರೆ ಇಲ್ರಿ ಹೆಸರು ಬದಲಿ ಇಟ್ಕೊಳ್ರಿ ಅಂತ ಹೇಳ್ತಾರೆ. ಹೆಸರು ಬದಲಿ ಆದ್ರೆ ವ್ಯಕ್ತಿಯ ಗುಣಗಳು ಏನಾದರೂ ಬದಲಿ ಆಗ್ತಾವ ಹೆಂಗೆ? ವಚನ ಮಾಂಗಲ್ಯ ಅಂತ ಮಾಡಿಸ್ತೀವಿ ನಾವು. ವೈದಿಕ ಮಾಂಗಲ್ಯ ಏನೈತಿ, ಒಬ್ಬ ಹೆಣ್ಣು ಮಗಳು ಮಾತ್ರ ಮಾಂಗಲ್ಯ ಕಟ್ಟಿಸ್ತಾರೆ. ಗಂಡಿಗೆ ಆ ಯಾವ ಬಂಧನಗಳೇ ಇಲ್ಲ. ಈಗ ಒಬ್ಬ ಹೆಣ್ಮಗಳಿಗೆ ಗಂಡಸತ್ತ ಅಂದ್ರೆ ಬೇರೆ ಬೇರೆ ಕಾರಣಗಳಿಂದ ಗೊತ್ತಾಗ್ತೈತಿ. ಆದ್ರೆ ಗಂಡು ಮಕ್ಕಳಿಗೆ ಅದು ಯಾವುದೂ ಗೊತ್ತಾಗೋದಿಲ್ಲ. ಹಾಗಾಗಿ ಇಲ್ಲಿ ವಚನ ಮಾಂಗಲ್ಯ ಅಂತ ಹೇಳಿ ಕಟ್ಟಿಸಿ ನಾವೇನು ಮಾಡ್ತೀವಿ ಅಂತಂದ್ರೆ ರುದ್ರಾಕ್ಷಿ ಮಾಂಗಲ್ಯವನ್ನು ಹಾಕಿಸ್ತೀವಿ. ಹೇಗೆ ತಾಯಿಗೆ ನೀವು ಮಾಂಗಲ್ಯವನ್ನು ಕಟ್ಟಿಸ್ತೀರಿ ಹಂಗೆ ವರನಿಗೂ ಕೂಡ ಹುಡುಗನಿಗೂ ಕೂಡ ಅಲ್ಲೇನು ಮಾಡ್ತೀವಿ ಅಂತಂದ್ರೆ ರುದ್ರಾಕ್ಷಿ ಮಾಂಗಲ್ಯವನ್ನು ಧಾರಣ ಮಾಡಿಸ್ತೀವಿ. ಮುಖ್ಯವಾಗಿ ಬಳಸೋದು ಅಕ್ಕಿ ಕಾಳು ಯೂಸ್ ಮಾಡಲ್ಲ. ಅಕ್ಕಿ ಕಾಳು ಯಾಕೆ ಯೂಸ್ ಮಾಡಂಗಿಲ್ಲ ಅಂತಂದ್ರೆ ಅದು ತಿನ್ನುವಂಥ ಪದಾರ್ಥ, ಕಾಲಿಲಿ ತುಳಿಬಾರ್ದು. ಈಗ ಮನ್ಯಾಗ ನಾವು ಹಸನ್ ಮಾಡ್ತಿರ್ತೀವಿ, ಧಾನ್ಯಗಳನ್ನು ಹಸನ್ ಮಾಡ್ತಿರ್ತೀವಿ. ಹಸನ್ ಮಾಡುವಾಗ 2 ಕಾಳು ಕೆಳಗೆ ಬಿದ್ದಿದ್ರೆ ನಮಸ್ಕಾರ ಮಾಡಿ ಅದನ್ನು ಮತ್ತೆ ಹೊಳ್ಳಿ ನಾವು ಹಾಕ್ಕೊಂತೀವಿ ಬುಟ್ಟಿ ಒಳಗೆ. ಅದನ್ನು ನಾವು ಅಲ್ಲೇ ದೇವ್ರ ಹೆಸರಿನೊಳಗೆ ಅಥವಾ ಆಶೀರ್ವಾದ ಮಾಡ್ತೀವಿ ಅನ್ನೋ ನೆಪದೊಳಗೆ ಅದನ್ನು ಬೂಟುಗಾಲಿಲೇ ನಾವು ತುಳಿತೀವಿ, ಕೆಡಿಸ್ತೀವಿ. ಆ ಚೈತನ್ಯವನ್ನು ನಾಶ ಮಾಡಿಬಿಡ್ತೀವಿ. ಆ ಒಂದು ಹಿಡಿ ಅಕ್ಕಿ ಅನ್ನ ಎಷ್ಟೋ ಜೀವವನ್ನು ಬದುಕಿಸುವಂಥ ಶಕ್ತಿ ಅದಕ್ಕಿರುವಾಗ ಅದನ್ನು ಹಾಳು ಮಾಡುವಂಥ ಸ್ವತಂತ್ರನೂ ಕೂಡ ನಮಗಿರುವುದಿಲ್ಲ. ನಮಸ್ಕಾರ ವೀಕ್ಷಕರೇ, ವಚನ ಟಿವಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಗೌರಕ್ಕ ಬಡಿಗಣ್ಣವರಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶರಣಾರ್ಥಿ ಮೇಡಮ್. ಶರಣಾರ್ಥಿ ಮೇಡಮ್, ಮೊದಲಿಗೆ ಈ ಇಷ್ಟಲಿಂಗ ಪೂಜೆಯಿಂದ ಏನೇನು ಬದಲಾವಣೆ ಆಗುತ್ತೆ? ನಿಮ್ಮಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ವಚನ ಟಿವಿ ವೀಕ್ಷಕರಿಗೆ ಹಾಗೂ ತಮಗೂ ಕೂಡ ಅನಂತ ಶರಣಾರ್ಥಿಗಳು. ಇಷ್ಟಲಿಂಗ ಪೂಜೆಯನ್ನು ನಾವು ನೋಡೋದು ಆಯಿತು ಅಂದರೆ ಇಷ್ಟಲಿಂಗ ಪೂಜೆ ಯಾಕೆ ಬಂತು ಅನ್ನೋದನ್ನು ಮೊದಲು ನಾವು ನೋಡ್ಬೇಕಾಗ್ತೈತಿ. ಮೊದಲಿಗೆ ಪೂಜೆ ಇತ್ತು, ಪೂಜೆ ಇಲ್ಲ ಅಂತಲ್ಲ, ಪೂಜೆ ಇತ್ತು. ಪೂಜೆ ಏನಾಗ್ತಿತ್ತು ಅಂದರೆ ಪೂಜೆ ಮಾಡುವಾಗ ಪೂಜ್ಯ ಮತ್ತು ಪೂಜಕ ಅಂಥೇಳಿ ಎರಡಾಗಿರ್ತಿತ್ತು. ಅಲ್ಲಿ ಒಂದಾಗುವಂಥ ಸ್ಥಿತಿ ಇರಲಿಲ್ಲ. ಆದರೆ 12ನೇ ಶತಮಾನದೊಳಗೆ ಬಸವಣ್ಣನವ್ರು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗದ ಪೂಜೆ ಏನೈತಿ, ಪೂಜೆ ಮತ್ತು ಪೂಜಕ ಭಿನ್ನವಾಗಿ ಉಳಿಯೋದಿಲ್ಲ. ಯಾವುದನ್ನು ನಾನು ಪೂಜೆ ಮಾಡ್ತೀನಿ ಅಂತಂದ್ರೆ ನನ್ನ ಅರಿವನ್ನು ನಾನು ಪೂಜೆ ಮಾಡ್ತೀನಿ. ಆ ಅರಿವನ್ನು ಪೂಜೆ ಮಾಡೋದ್ರಿಂದ ಆ ಅರಿವು ಎಲ್ಲರೊಳಗೂ ಐತಿ, ನನ್ನೊಳಗೂ ಐತಿ, ನಿಮ್ಮೊಳಗೂ ಐತಿ. ಹಾಗಾಗಿ ಆ ಸತ್ಯವನ್ನು ತಿಳಿಸಿಕೊಟ್ರು. ಆ ಅರಿವು ಅಂತ ಏನು ಹೇಳ್ತೀವಿ, ಆ ಅರಿವು ಏನೈತಲ್ಲ ನಮಗೆ ಸತ್ಯದ ಅರಿವನ್ನು ನಮಗೆ ದರ್ಶನ ಮಾಡಿಸ್ಕೊಡ್ತೈತಿ. ಆ ಇಷ್ಟಲಿಂಗವನ್ನು ನಾವು ಅರಿವಿನ ಕುರುಹಾಗಿ ನೋಡ್ತೀವಿ. ಆಮೇಲೆ ದೇವರು ಅಂತ ನೋಡ್ತೀವಿ. ಪ್ರಾರಂಭಕ್ಕೆ ಮೊದಲಿರೋದು ನಮ್ಗೆ ದ್ವಂದ್ವ ಅಂದ್ರೆ ದೇವರು ಅಂಥೇಳಿ. ಬಸವಣ್ಣನವ್ರು ಏನು ಮಾಡಿದ್ರು ಅಂದ್ರೆ ದೇವರು ಅಂಥೇಳಿ ಅನ್ನೋ ವಿಷಯದ ಬಗ್ಗೆ ಸ್ಪಷ್ಟತೆಯನ್ನು ಕೊಟ್ಟರು. ದೇವರು ಅಂತಂದ್ರೆ ಭಾಳ ಜನ ಏನು ಮಾಡಿದ್ರು ಅಂದ್ರೆ ತಮಗೆ ಏನೇನು ಕಾಣ್ತೈತೆ ಹಂಗೆ. ಒಬ್ಬರು ಮರದಾಗ ತೋರಿಸಿದ್ರು, ಒಬ್ಬರು ಮಣ್ಣಿನೊಳಗೆ ತೋರಿಸಿದ್ರು, ಒಬ್ಬರು ಮೂರ್ತಿ ಒಳಗೆ ತೋರಿಸಿದ್ರು, ಆಮೇಲೆ ಒಬ್ಬರು ಪ್ರಾಣಿ ಒಳಗೆ ತೋರಿಸಿದ್ರು. ಹಿಂಗೆ ಕಲ್ಲು ಮಣ್ಣು ಮೂರ್ತಿ ಹೀಗೆಲ್ಲ ನೋಡ್ತಾ ಮನುಷ್ಯ ಏನೇನು ವಿಚಾರ ಮಾಡ್ತಾನಲ್ಲ ಹಂಗೆ ವಿಚಾರ ಮಾಡ್ಕೊತ ಮೊದಲಿಗೆ ಪಂಚಭೂತಗಳನ್ನು ನೋಡಿದವ. ಪಂಚಭೂತಗಳನ್ನು ನೋಡಿದಾಗ ಆಕಾಶದೊಳಗೆ ಬರ್ತಕ್ಕಂಥ ಗುಡುಗು ಸಿಡ್ಲು ನೋಡಿದ, ಅದರಿಂದ ನನಗೇನೋ ತೊಂದರೆ ಆಗ್ತೈತೆ ಅಂತ ತಿಳ್ಕೊಂಡು ಬೈಬೀತ ಅದ. ಅದನ್ನು ದೇವರು ಅಂತ ತಿಳ್ಕೊಂಡು ಅದನ್ನು ಪೂಜೆ ಮಾಡಕತ್ತ. ಮುಂದವ ಗಾಳಿ ಜೋರಾದಂಥ ಬಿರುಗಾಳಿ ಬರಾಕತ್ತು. ಆ ಬಿರುಗಾಳಿಯಿಂದ ಅವ್ನ ನಷ್ಟವನ್ನು ಅನುಭವಿಸಕತ್ತ. ಇದು ಕೂಡ ದೇವ್ರು ಇರ್ಬೋದೇನೋ ಅಂತೇಳಿ ಪೂಜೆ ಮಾಡಕತ್ತ. ಆ ನಂತರ ಅಗ್ನಿಯನ್ನು ನೋಡಿದ, ಬೆಂಕಿ ನೋಡಿದ, ಕಾಡ್ಗಿಚ್ಚನ್ನು ನೋಡಿದ. ಇದು ಏನೋ ಭಾಳ ಬೃಹದಾಕಾರ ಐತೆ ಅಂತ ತಿಳ್ಕೊಂಡು ಬೆಂಕಿಯನ್ನು ಪೂಜೆ ಮಾಡಿದ. ಆಮೇಲೆ ನೀರು ಬಂತು, ಮಳೆ ಬಂತು, ಜೋರಾದಂಥ ಮಳೆ ಬಂದು ರಭಸಕ್ಕೆಲ್ಲ ಕೊಚ್ಚಿಕೊಂಡು ಹೋಗುವಂಥದ್ದನ್ನು ನೋಡಿದರೆ ಈ ನೀರು ದೇವ್ರು ಇರ್ಬೋದು ಅಂತ ತಿಳ್ಕೊಂಡು ನೀರನ್ನು ಕೂಡ ಪೂಜೆ ಮಾಡಕತ್ತ. ಆಮೇಲೆ ಮುಂದೆ ಭೂಮಿ ನೋಡಿದ. ಭೂಮಿ ಒಳಗೆ ಏನೇನು ನಾವು ಒಂದು ಬೀಜ ಹಾಕಿದ್ರೆ 1000 ಬೀಜವನ್ನು ಉತ್ಪತ್ತಿ ಮಾಡುವಂಥ ಶಕ್ತಿ ಭೂಮಿಗೆ ಅದ. ಆಮೇಲೆ ಅದ್ರ ಮ್ಯಾಗ ನಾ ಎಲ್ಲವನ್ನ ತಾಳ್ಕೊಳ್ಳುವಂಥ ಶಕ್ತಿ ಭೂಮಿಗೆ ಇರೋದನ್ನ ಭೂಮಿನೂ ಕೂಡ ದೇವ್ರು ಅಂತ ತಿಳ್ಕೊಂಡು ಬಿಡಿಯಾಗಿ ಪೂಜೆ ಮಾಡಕತ್ತ.
ಅದ್ರ ಬಸವಣ್ಣನವ್ರು ಗಮನಿಸಿದ್ರು ಬರೀ ಇವು ಇಷ್ಟ ದೇವರೇನು, ಇದಕ್ಕೆಲ್ಲ ಮೂಲವಾದಂಥ ಒಂದು ಚೈತನ್ಯ ಐತಲ್ಲ, ಆ ಚೈತನ್ಯ ಅದು ನಿರಾಕಾರ ಐತಿ ಅಂತೇಳಿ ಅನ್ನೋದನ್ನು ನಮಗೆ ಶರಣರು ಕಂಡುಹಿಡಿತಾರೆ. ಅದನ್ನು ನಮಗೆ 9 ರೀತಿ ಒಳಗೆ ಅದನ್ನು ತಿಳಿಸ್ಕೊಡ್ತಾರೆ. ಮೊದಲಿಕ್ಕೆ ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ಈ ಈ ಪಂಚಮಹಾಭೂತಗಳದ ಆ ಮಹಾಭೂತಗಳ ಉತ್ಪತ್ತಿಗೆ ಕಾರಣವಾಗಿರ್ತಕ್ಕಂಥ ಓಂಕಾರನಾದ ಅಂತ ಹೇಳ್ತಾರೆ. ಆ ಓಂಕಾರನಾದದಿಂದನೇ ಈ ಜಗತ್ತಿನ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ. ಆ ಜಗತ್ತಿನ ಸೃಷ್ಟಿಯ ಮೂಲವನ್ನು ನಮಗೆ ತಿಳಿಸ್ಕೊಡ್ತಾರೆ. ಆವಾಗ ದೇವ್ರು ಅನ್ನೋದು ಕೇವಲ ಕಲ್ಲು ಮಣ್ಣಿನ ರೂಪದೊಳಗಿಲ್ಲ, ಆತ ನಿರಾಕಾರದನ. ಅವ ಬರೀ ಇಲ್ಲಷ್ಟೇ ಅದಾನೇನು, ಒಂದು ಗುಡಿಯಾಗ ಅದಾನನು ಅಥವಾ ಒಂದು ಜಗದಾಗ ಅದಾನನು, ಇಲ್ಲ, ಅವ ಎಲ್ಲ ಕಡೆ ಅದಾನ. ಎಲ್ಲ ಕಡೆ ಇರುವಂಥ ಚೈತನ್ಯ ನಿನ್ನೊಳಗೂ ಅದಾನ. ಆ ನಿನ್ನೊಳಗೂ ಆ ಪರಮಾತ್ಮನ ಅಂಶ ಐತಿ ಅಂತಂದ ಮೇಲೆ ನೀನೇ ಕೂಡ ದೇವರು ಅನ್ನುವಂಥ ಸತ್ಯವನ್ನು ಎಲ್ಲ ಜನರಿಗೂ ತಿಳಿಸ್ಕೊಟ್ರು. ಹಾಗಾಗಿ ಏನಾಯಿತು ಅಂತಂದ್ರೆ, ಅದನ್ನು ಪೂಜೆ ಮಾಡಲಿಕ್ಕೆ ಒಂದು ವಸ್ತು ಬೇಕಲ್ಲ. ಆ ವಸ್ತುವಿನ ಆಕಾರನೂ ಕೂಡ ಬೇರೆ ಬೇರೆ ಮೂರ್ತಿಗಳನ್ನು ನಾವು ನೋಡಿದ್ವಿ ಮೊದಲೆಲ್ಲ. ಅದ್ರ ಬಸವಣ್ಣವ್ರು ಏನು ಮಾಡಿದ್ರು ಅಂತಂದ್ರೆ, ನಾವು ಅಂಗೈಯೊಳಗೆ ಇಷ್ಟು ಲಿಂಗವನ್ನು ಹಿಡಿತೀವಲ್ಲ, ಆ ಲಿಂಗಕ್ಕೆ ಎಲ್ಲ ಕಡೆ ಮುಖ ಅದ, ಎಲ್ಲ ಕಡೆ ಕಣ್ಣದಾವ, ಎಲ್ಲ ಕಡೆ ಕೈ ಅದ, ಎಲ್ಲ ಕಡೆ ಕಾಲು. ಅಂದರೆ ಈ ಇಷ್ಟಲಿಂಗವನ್ನು ಇದು ಒಂದು ಹೆಣ್ಣಿನ ರೂಪನೂ ಅಲ್ಲ, ಒಂದು ಗಂಡಿನ ರೂಪನೂ ಅಲ್ಲ, ಇಡೀ ವಿಶ್ವದ ರೂಪವಾಗಿ ನಮ್ಗೆ ಅಂಗೈಯೊಳಗೆ ಇಷ್ಟಲಿಂಗವನ್ನು ಕೊಟ್ಟರು. ಈ ಇಷ್ಟಲಿಂಗವನ್ನು ಪೂಜೆ ಮಾಡ್ತಾ 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 ನನ್ನ ಮನಸ್ಸು ಏನಾಗ್ತೈತೆ ಅಂತಂದ್ರೆ, ದೇವ ಅಂತಂದ್ರೆ ನಿರಾಕಾರ ಅದಾನ ಅನ್ನುವಂಥ ಸತ್ಯ ನಮಗೆ ಇವಾಗ ಸ್ಪಷ್ಟ ಗೊತ್ತಾಯಿತು. ಆ ನಿರಾಕಾರವಾಗಿರ್ತಕ್ಕಂಥ ಚೈತನ್ಯವನ್ನು ನಾವು ಇಷ್ಟಲಿಂಗದ ಮೂಲಕ ನನ್ನೊಳಗೆ ಇರ್ತಕ್ಕಂಥದ್ದು, ಆ ನನ್ನೊಳಗೆ ಇರ್ತಕ್ಕಂಥ ಅರಿವಿನ ರೂಪವನ್ನು, ಆ ಚೈತನ್ಯದ ರೂಪವನ್ನು ಇಷ್ಟಲಿಂಗ ರೂಪವಾಗಿ ನಮಗೆ ಅಂಗೈಗೆ ಕೊಡ್ತಾರೆ ಶರಣರು. ಆ ಅಂಗೈಗೆ ಕೊಟ್ಟಾದ್ಮೇಲೆ ಇದನ್ನು ನೋಡ್ತಾ ನೋಡ್ತಾ ಹೋದಂಗೆ ನಮಗೊಂದು ಸ್ಪಷ್ಟ ನಿಲುವುಗಳು ನಮಗೆ ಗೋಚರ ಆಗ್ತದೆ. ದೇವ್ರ ಬಗ್ಗೆ ನಮ್ಗೆ ಸ್ಪಷ್ಟ ಕಲ್ಪನೆ ಬಂತು. ಇಲ್ಲಿ ದ್ವಂದ್ವಗಳಿಲ್ಲ. ದೇವ್ರು ನನ್ನ ಬಿಟ್ಟು ಹೊರಗಿಲ್ಲ. ಹೊರಗೆ ನಾನು ಹುಡುಕ್ತೀನಿ ಅಂತಂದ್ರೆ ನಾನು ಬೇರೆ, ದೇವ್ರು ಬೇರೆ ಅಂತ ಆಗ್ತದೆ. ಆ ನಿರಾಕಾರ ಚೈತನ್ಯದಿಂದ ಬಂದಿರತಕ್ಕಂಥ ಈ ಶರೀರನೂ ಕೂಡ ಈ ಅಷ್ಟತನುಮೂರ್ತಿ ಅಂತಾರೆ ಇದಕ್ಕೆ, ಶರೀರಕ್ಕೆ. ಅದಂದ್ರೆ ಬ್ರಹ್ಮಾಂಡ ಅಂದ್ರೆ ಬ್ರಹ್ಮಾಂಡದೊಳಗೂ ಕೂಡ, ಬ್ರಹ್ಮಾಂಡದ ಉತ್ಪತ್ತಿ ಕೂಡ 8 ರೀತಿ ಒಳಗಾಗೈತಿ. ಈ ಪಿಂಡಾಂಡದ ಉತ್ಪತ್ತಿನೂ ಕೂಡ ಇದ್ರೊಳಗೂ ಕೂಡ 8 ತತ್ವಗಳಿಂದ ಈ ಶರೀರ ಆಕೈತೆ ಅಂತ ಹೇಳ್ತಾರೆ. ಪಂಚಮಹಾಭೂತಗಳು ತನು ಮನ ಭಾವ ಅಂತೇಳಿ ಶರೀರಕ್ಕೆ ಕೇಳಿದ್ರೆ, ಹೊರಗಡೆ ನಾವು ಇರ್ತಕ್ಕಂಥವು ಪಂಚಮಹಾಭೂತಗಳು, ಆಮೇಲೆ ಸೂರ್ಯ ಚಂದ್ರ ಆತ್ಮ ಅನ್ನುವಂಥವು ಅಂದರೆ 8 ತತ್ವಗಳಿಂದ ಈ ಸೃಷ್ಟಿ ಕೂಡ ರಚನೆ ಆಗೈತಿ. ಈ ಶರೀರದ ರಚನೆ ಕೂಡ ಹಂಗಾಗೈತಿ. ಹಾಗಾಗಿ ಪ್ರತಿಯೊಂದರೊಳಗೂ ಕೂಡ ಅಂಶ ಹರ್ಕೊಂಡೇ ಬಂದೈತಿ. ಅದು ಭಿನ್ನವಾಗಿಲ್ಲ ಅನ್ನುವಂಥ ಸತ್ಯ ನಮ್ಗೆ ಗೊತ್ತಾಗ ಶಿವಯೋಗ ನಾವು ಮಾಡ್ತಾ ಹೋಗ್ತೀವಿ. ಇಲ್ಲಿ ನಾನು ಶಿವಯೋಗ ನಾ ಇದನ್ನು ನೋಡ್ಕೊತ ನಾನು ಪೂಜೆ ಮಾಡುವಾಗ ಏನಾಗ್ತದೆ ಅಂದರೆ, ಇದುವೇ ನಾನೇ ಇದು ಅನ್ನುವಂಥ ಭಾವದೊಳಗೆ ಪೂಜೆ ಮಾಡ್ತೇನೆ. ನಾನು ದೇವರೇ ನಾನು ಅನ್ನುವಂಥ ಭಾವ ಇಟ್ಕೊಂಡಾಗ ಭಿನ್ನ ಅನ್ನುವಂಥದ್ದು ಬರೋಂಗಿಲ್ಲ. ಅಂದ್ರೆ ದೇವ್ರು ನಾನು ಅಂಥೇಳಿ ಅನ್ನುವಂಥ ಭಾವದಾಗ ನಾವು ಮಾಡುವಾಗ ನನ್ನನ್ನು ನಾನು ನೋಡ್ಕೊತೀನಿ. ಈಗ ಉದಾಹರಣೆಗೆ ಹೇಳೋದಾತಂದ್ರೆ, ಒಂದು ಕನ್ನಡಿ ತೊಗೊತೀವಿ ನಾವು ಹೊರಗಡೆ ಬರಬೇಕಾದ್ರೆ ನಾವು ಒಂದು ಸ್ವಲ್ಪ ಸರಿ ಅದಿನೇ ಇಲ್ಲ ಅಂತ ತಿಳ್ಕೊಂಡು ಕನ್ನಡಿ ಮುಂದೆ ನಿಂದಿರ್ತೀವಿ. ಉದ್ದೇಶ ಏನು? ನನ್ನನ್ನು ನಾನು ನೋಡ್ಕೊತೀನಿ. ಕನ್ನಡಿ ಹಿಡ್ಕೊಂಡು ಕನ್ನಡಿ ನೋಡಲ್ಲ, ಕನ್ನಡಿ ಮೂಲಕ ನಾನು ನನ್ನನ್ನು ನೋಡ್ಕೊತೀನಲ್ಲ, ನನ್ನನ್ನು ನೋಡ್ಕೊತ ನನ್ನೊಳಗಿರ್ತಕ್ಕಂಥ ಓರೆಕೊರೆಗಳನ್ನು ನಾನು ತಿದ್ಕೊತೀನಿ. ಹಂಗೆ ಶಿವಯೋಗ ಅನ್ನುವಂಥದ್ದು ಏನೈತಲ್ಲ, ಇದು ನಾವು ಇಷ್ಟಲಿಂಗ ಪೂಜೆಯನ್ನು ಮೊದಲಿಗೆ ಆರಂಭಿಕ ಅರ್ಚನೆ ಅಂತ ಮಾಡ್ತೀವಿ. ಅದನ್ನು ಭಿನ್ನಿಟ್ಟು ನೋಡ್ತೀವಿ. ಇಲ್ಲಿ ಭಕ್ತ ಸ್ಥಳದೊಳಗೆ ನಿಂತಿರ್ತೀವಿ. ಹಾಗಾಗಿ ಇದನ್ನು ನಾವು ಭಿನ್ನಿಟ್ಟು ನೋಡ್ತೀವಿ. ಮುಂದೆ ಬರ್ತಾ ನನ್ನ ಮನಸ್ಥಳಕ್ಕೆ ಬರ್ತೈತಿ. ಅದು ಭಾವಸ್ಥಳಕ್ಕೆ ಬಂದು ಆವರಿಸ್ಕೊಂಡದು ನನ್ನಿಂದ ಭಿನ್ನ ಅನ್ನುವಂಥದ್ದು ಅಲ್ಲಿ ಉಳಿಯಂಗೇನೇ ಇಲ್ಲ. ಹಾಗಾಗಿ ಅದೇನಾಗ್ತದೆ ಅಂತಂದರೆ, ಅಲ್ಲಿ ನನ್ನೊಳಗೆ ಕಾಮ ಕ್ರೋಧ ಮೋಹ ಮದ ಮತ್ಸರಗಳಂತ ಹೇಳಿ ಅರಿಷಡ್ವರ್ಗಗಳೇನು ಬರ್ತಾವಲ್ಲ, ಅವು ಕ್ರಮೇಣ ಕಮ್ಮಿ ಆಕ್ಕೊಂತ ಬರ್ತಾವೆ. ಆ ಕ್ರಮೇಣ ಕಮ್ಮಿ ಆಕ್ಕೊಂತ ಬಂದಾಗ ನಮ್ಮ ನಡೆಯೊಳಗೆ ಬದಲಾವಣೆಗಳು ಪ್ರಾರಂಭ. ಅಂದ್ರೆ ಇಷ್ಟಲಿಂಗ ಪೂಜೆ ಮಾಡೋದ್ರಿಂದ ನಮ್ಗೆ ಸಿಟ್ಟು ಅದೆಲ್ಲ ಏನಿದೆ ಕಡಿಮೆ ಆಗುತ್ತೆ ಅಂತ ನೀವು ಹೇಳಿ. ಕಡಿಮೆ ಆಗ್ತಾವೆ. ಆಮೇಲೆ ಮುಂದೆ ನಮ್ಗೆ ಅದೇನಾಗ್ತದೆ ಅಂದ್ರೆ, ಅದನ್ನು ನಾವು ಪೂಜೆ ಮಾಡ್ಕೊಂತ ಹೋದಂಗೆ ಅದು ನಮ್ಮ ಒಳಗೆ ವಿಕಾಸ ಹೋಗುವಂಥ ಹಂತನೂ ಗೊತ್ತಾಗ್ತೈತಿ. ಈಗ ನಮಗೆ ಕಾಮ ಅಂದ್ರೆ ಬಯಕೆಗಳು ಉತ್ಪತ್ತಿ. ಈಗ ನಾವು ಒಬ್ರು ಮನೆಯೊಳಗೆ ಒಂದು ಟಿವಿ ಚಲೋ ತೊಗೊಂಡಾರ ಅಂದ್ರೆ ಅದಕ್ಕೇನು ತೊಗೋಬೇಕನ್ನುವಂಥ ಆಸೆ ನಮ್ಮ ಒಳಗೆ ಹುಟ್ಟು ಸಹಜ. ಆದ್ರೆ ಅದನ್ನು ದುರಾಸೆಯಾಗಿ ಮಾಡ್ಕೋಬಾರ್ದಲ್ಲ. ನನ್ನ ಇತಿಮಿತಿಗಳನ್ನು ನಾನು ಬದುಕಬೇಕಲ್ಲ. ಹಾಗಾಗಿ ಶರಣರು ಏನು ಮಾಡಿದ್ರು ಅಂತಂದ್ರೆ, ಆ ಬಯಕೆಯನ್ನು ಯಾವುದ್ರ ಮೂಲಕ ಅಂದ್ರೆ, ನೀನು ಆ ಬಯಕೆಯನ್ನು ಲಿಂಗವನ್ನು ನಾವು ನೋಡೋದ್ರೊಳಗೆ ನಮ್ಮ ಕಾಮವನ್ನು ಇಡಬೇಕು ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಬೈಕ್ ಹೆಂಗಿರ್ಬೇಕಂದ್ರೆ, ನಾನು ಶಿವಯೋಗ ಸಾಧನೆ ಕಡೆ ಇರಬೇಕು, ಮತ್ತೊಬ್ಬರು ನೋಡಿ ಹೊಟ್ಟೆ ಕಿಚ್ಚಿದ ಪಡೆದ್ರ ಕಡೆ ಇರಬಾರ್ದು ಅಂತ ಹೇಳೋದನ್ನ ಹೇಳ್ತಾರೆ. ಆಮೇಲೆ ಕ್ರೋಧ, ಸಿಟ್ಟು ಅಂತ ಅನ್ನೋದು ಇರ್ತೈತೆ ನಮ್ಮೊಳಗೆ. ಆ ಸಿಟ್ಟು ಕೂಡ ಶಾಂತ ಹಾಕ್ಕೊಂತನ ಬರ್ತದೆ. ಆಮೇಲೆ ಕಾಮ ಕ್ರೋಧ ಮೋಹ, ಒಂದು ವಸ್ತುವಿನ ಬಗ್ಗೆ ಇಟ್ಟಿರ್ತೀವಿ, ಅಥವಾ ಮಕ್ಕಳ ಮೇಲೆ ಮೋಹ ಇಟ್ಟಿರ್ತೀವಿ, ಗಂಡನ ಮೇಲೆ ಮೋಹ ಇಟ್ಟಿರ್ತೀವಿ. ಇದು ಇರಬಾರ್ದಂತಲ್ಲ ಶರಣರು ಭಾಳ ಮುಕ್ತವಾದಂಥ ಸಮಾಜವನ್ನು ಕಟ್ಟಿದ್ರು. ಆಮೇಲೆ ಭಾಳ ಗೃಹಸ್ಥವಾದಂಥ ಧರ್ಮ ಇದು. ಬೇರೆ ಧರ್ಮದೊಳಗೆ ಹೋದ್ರೆ ಸನ್ಯಾಸ ಆಗಬೇಕು, ನೀ ಏನಾದರೂ ಸಾಧನೆ ಮಾಡ್ಬೇಕಾದ್ರೆ ಗುಡ್ಡಕ್ಕೆ ಹೋಗ್ಬೇಕು ಅಥವಾ ಎಲ್ಲ ಬಿಟ್ಟು ಹೋಗ್ಬೇಕಂತಾರೆ. ಆದ್ರೆ ಬಸವ ಧರ್ಮ ಶರಣ ಧರ್ಮದೊಳಗೆ ಏನೈತೆ ಅಂತಂದ್ರೆ, ನೀನು ಗೃಹಸ್ಥನಾಗಿ ಇದ್ದುಕೊಂಡು ಇಲ್ಲಿ ಸಾಧನೆ ಮಾಡ್ಬೋದು ಅಂತ ಹೇಳಂತ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಪುದ ಶಿವಂಗಿ ಅನ್ನೋ ರೀತಿ ಒಳಗೆ ಇಬ್ಬರು ಪರಸ್ಪರ ರೀತಿ ಒಳಗೆ ಅವರು
ಇಲ್ಲಿ ಪರಿವರ್ತನೆ ಹಾಕ್ಕೊಂತಾನೆ ಹೋಗ್ತಾರೆ. ಹಾಗಾಗಿ ಇದು ಗೃಹಸ್ಥ ಧರ್ಮ ಇರೋದ್ರಿಂದ ಇಲ್ಲಿ ನನ್ನ ಬದುಕಿನೊಳಗೆ ಏನೇನು ಬೇಕಲ್ಲ ಅವೆಲ್ಲವೂ ಕೂಡ ಬದಲಾವಣೆಗಳು ನನ್ನ ಒಳಗೆ ಹಾಕ್ಕೊಂತ ಮೋಹ, ಆಮೇಲೆ ಮದ ಅನ್ನುವಂಥದ್ದು ಅಹಂಕಾರ. ಆ ಅಹಂಕಾರನೂ ಕೂಡ ನಮ್ಮ ಏನೋ ಒಂದು ಸ್ವಲ್ಪ ತಿಳ್ಕೊಂಡಿನಿ ಅಂದ ಕೂಡಲೇ ನನಗೆ ಅಹಂಕಾರ ನೋಡಿ ಎದುರಿಗಿರ್ತಕ್ಕಂಥ ವ್ಯಕ್ತಿನ ಕೀಳಾಗಿ ನೋಡ್ತೀನಿ. ಏನೇನು ಗೊತ್ತಿಲ್ಲೇನೋ, ನಿನ್ಗೆ ಗೊತ್ತಾಗೋದಿಲ್ಲೇನೋ, ಹಿಂಗೆ ನಾವು ನೋಡ್ತೀವಲ್ಲ, ಹಂಗೆ ನೋಡುವಂಥ ಭಾವ ಕಡಿಮೆ ಆಕತಿ. ಆಮೇಲೆ ಮದ ಅನ್ನುವಂಥದ್ದು, ಆಮೇಲೆ ಮತ್ಸರ, ಮತ್ತೊಬ್ಬರು ನೋಡಿ ಹೊಟ್ಟೆ ಕಿಚ್ಚು ಪಡುವಂಥ ಗುಣ, ಇವೆಲ್ಲ ನಮ್ಮ ಒಳಗೆ ಕಡಿಮೆ ಹಾಕ್ಕೊಂತಾನೆ ಈ ಶಿವಯೋಗ ಸಾಧನೆ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಅದೆಲ್ಲ ಗೊತ್ತಾಗುತ್ತೆ. ಈಗ ನೀವು ಹೇಳಿದ್ರಿ ಯಾಕೆ ನಾವು ಬೇರೆ ಬೇರೆ ಕಡೆ ದೇವ್ರನ್ನ ಪೂಜೆ ಮಾಡಾಕತ್ತಿದ್ವಿ, ಎಲ್ಲೋ ಭಯ ಆಗ್ತಿತ್ತು ಅಂತ ನಾವು ಬೇರೆ ಕಡೆ ಈಗ ನೀರನ್ನ ಭೂಮಿನ ನಾವು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ನಮಗೂ ಒಂದೊಂಥರ ಭಯ ಆದಾಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಏನಾರಾದ್ರ ಸರಿ ಹೋಗುತ್ತೇನೋ ಅನ್ನೋ ಒಂದು ನಂಬಿಕೆ ಮೇಲೆ ಹೋಗ್ತೀವಿ. ಆ ಥರ ನಂಬಿಕೆಗೂ ಮೂಢನಂಬಿಕೆಗೂ ಭಾಳ ವ್ಯತ್ಯಾಸ ಐತೆ, ಅದಕ್ಕೇನು ಹೇಳ್ತೀರಾ ನೀವು? ನಂಬಿಕೆ ಬೇರೆ, ಮೂಢನಂಬಿಕೆ ಬೇರೆ. ಈಗ ದೇವರು ನಮ್ಮನ್ನು ಸೃಷ್ಟಿ ಮಾಡ್ಯಾನ ಅಂತ ಹೇಳಿ ಸೃಷ್ಟಿ ಮಾಡ್ಯಾನ ಅನ್ನೋದು ಕೂಡ ಒಂದು ಭ್ರಮೆನೆ. ಯಾಕೆ ಸೃಷ್ಟಿ ತನ್ನಿಂದ ತಾನು ಹಾಕ್ಕೊಂತ ಬಂದೈತಿ. ಇದರಲ್ಲಿ ಕೂಡ ನಮಗೆ ಭಿನ್ನ, ಈಗ ಅಧ್ಯಯನ ಮಾಡ್ದಂಗೆ ವಿಷಯಗಳು ನಮಗೆ ವಿಜ್ಞಾನವನ್ನು ನೋಡ್ಕೊತ ಹೋದಂಗೆ ಯಾವುದೋ ಒಬ್ಬ ವ್ಯಕ್ತಿ ಮ್ಯಾಲೆ ಅದಾನ ಬೇರೆ ಅದನ್ನೆಲ್ಲ ಸೃಷ್ಟಿ ಮಾಡ್ಯಾನ ಅಂತಲ್ಲ. ಅಥವಾ ನಮಗೇನಾದರೂ ಕಷ್ಟ ಬಂದಾಗ ಯಾರೋ ಒಬ್ಬರು ಸಹಾಯ ಮಾಡಿ ತಥಾಸ್ತು ಅಂತಾನ ಬಂದು ವರ ಕೊಡ್ತಾನ ಅನ್ನೋದು ಕೂಡ ಭ್ರಮೇನ ಅದೆಲ್ಲ. ಆದ್ರೆ ನನಗೆ ಬೇಕಾದಂಥ 2 ರೊಟ್ಟಿನ ನನ್ನ ತೋಳ್ಬಲದಿಂದನೇ ನಾನು ಬದುಕಬೇಕಲ್ಲ. ಹಂಗೆ ಬದುಕುವಂಥ ಒಂದು ಮನೋಬಲ ನಮ್ಮ ಒಳಗೆ ಬೆಳ್ಕೊಂತ ಸಾಧ್ಯ ಆಗ್ತೈತಿ ಪೂಜೆ ಮಾಡಿ. ನಾವು ಇಷ್ಟಲಿಂಗ ಯೋಗ ಜೊತೆಗೆ ವಚನಗಳ ಅಧ್ಯಯನ, ಶಿವಯೋಗ ಮಾಡ್ತಾ ಮಾಡ್ತಾ ಅರಿವು ಬರ್ತದೆ ನಮ್ಗೆ. ಆ ಅರಿವಿನ ಅನುಸಂಧಾನ ಆಕೈತಿ. ಆ ಅರಿವಿಗೆ ಪೂರಕವಾದಂಥ ಆಹಾರ ಬೇಕಲ್ಲ, ಆಹಾರ ಏನಾದರೂ ಇದ್ರೆ ನಮ್ಗೆ ವಚನ ಸಾಹಿತ್ಯ. ಆ ವಚನ ಸಾಹಿತ್ಯ ಓದಂಗೆ ನಮ್ಗೇನಾಗ್ತದೆ, ಆತ್ಮಬಲ ಮನೋಬಲ ಅನ್ನುವಂಥದ್ದು ಹೆಚ್ಚಾಗ್ಬಿಡ್ತೈತಿ. ಹಾಗಾಗಿ ನಾವು ಭಯದಿಂದ ಮುಕ್ತ ಆಗ್ತೀವಿ. ಈಗ ನಾವು ಇಲ್ಲಿ ಇವತ್ತು ಶನಿವಾರ ಐತಿ, ಇಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ನಾವು ಹೋಗಲಿಲ್ಲ ಅಂದ್ರೆ ನಾವು ಏನೋ ತಪ್ಪು ಮಾಡಿದ್ವಿ ಏನೋ. ನಿರಾಕಾರವಾಗಿರ್ತಕ್ಕಂಥ ವಿಶ್ವನ ಪೂಜೆ ಮಾಡ್ತೀನಿ ಅನ್ನುವಂಥ ಒಂದು ಭಾವ ನನ್ನ ಒಳಗಿದ್ದಾಗ ಈ ವಿಶ್ವನ ಪೂಜೆ ಮಾಡಿದ್ವಿ, ಇದನ್ನ ಬಿಟ್ಟು ಅದು ಇಲ್ಲಲ್ಲ. ಅವೆಲ್ಲವೂ ಕೂಡ ನಾವೇನು ದೇವರು ದೇವಸ್ಥಾನ ಅಂತ ಹೇಳಿ ನಾವೇನು ಹೊರಗೆ ಕಟ್ಕೊಂಡಿವಲ್ಲ, ಅವೆಲ್ಲವೂ ಕೂಡ ಇಲ್ಲೇ ಅದಾವ. ಇದನ್ನು ನಾನು ಪೂಜೆ ಮಾಡ್ತೀನಿ, ಅಖಂಡ ವಿಶ್ವವನ್ನು ಪೂಜೆ ಮಾಡ್ತೀನಿ ಅಂದಾಗ ಎಲ್ಲರನ್ನೂ ಕೂಡ ನಾನು ಪೂಜೆ ಮಾಡ್ದಂಗೆ ಅಂಥೇಳಿ ಅನ್ನುವಂಥ ಭಾವ ಪ್ರಾರಂಭಕ್ಕೆ ನಮಗೆ ಪ್ರಾರಂಭದ ಹಂತದೊಳಗೆ ಆಯ್ತು, ನಾನು ಎಲ್ಲಿ ಹೋಗಲ್ಲ ಅಂತೂ ಇಲ್ಲೇ ನಾವು ನಮಸ್ಕಾರ ಮಾಡಿದ್ರೆ ಎಲ್ಲನೂ ಕೂಡ ನಮಸ್ಕಾರ ಮಾಡ್ದಂಗೆ ಅಂಥೇಳಿ ಅನ್ನುವಂಥ ಭಾವ ಗಟ್ಟಿಗೊಳ್ಕೊಂತ ಹೋಗ್ತೈತಿ. ಅವಾಗ ಮುಂದಿನ ಹಂತದೊಳಗೆ ನಮ್ಗೆ ಅದು ನಿಜವಾದಂಥ ಸತ್ಯ ದರ್ಶನ ನಮ್ಗೆ ಪ್ರಾರಂಭ. ಅದೇ ನೀವು ಹೇಳಿದ್ರಿ ವಚನಗಳು ತುಂಬಾ ಬೀಳ್ತಾವ ನಮ್ಮ ಮೇಲೆ ಅಂತ. ನೀವು ಯಾವಾಗಿಂದ ವಚನಗಳನ್ನು ಓದೋಕೆ ಶುರು ಮಾಡಿದ್ರಿ? ನಿಮ್ಮ ಮೇಲೆ ಈ ವಚನಗಳು ಎಷ್ಟು ಪ್ರಭಾವ ಬೀರೋದು? ವಚನಗಳನ್ನು ಓದೋಕೆ ಪ್ರಾರಂಭ ಮಾಡಿದ್ದು ಅಂತಂದರೆ, ನಾನು ಇವಾಗ ಬಸವದಳ ಅಂಥೇಳಿ ಇಲ್ಲಿ ಸಾಧಾರಣ 30 ವರ್ಷದಿಂದ ಇಲ್ಲಿ ಸಂಘಟನೆ ಹುಟ್ಕೊಂಡೈತಿ. ಅದಕ್ಕಿಂತ ಪೂರ್ವದೊಳಗೆ ನಾವು ತೋಂಟದಾರ್ಯ ಮಠ ಹಿಂಗೆ ಸಂಪರ್ಕಕ್ಕೆ ಇರೋದ್ರಿಂದ ಆಸಕ್ತಿ ಮೊದಲಿಂದನೂ ಆಧ್ಯಾತ್ಮಿಕವಾಗಿ ನಮಗೆ ಆಸಕ್ತಿ ಇರೋದ್ರಿಂದ ಪುರಾಣ ಪ್ರವಚನಗಳನ್ನು ಕಾಮನ್ನಾಗಿ ಕೇಳ್ತಿದ್ವಿ. ಆದರೆ ವಿಚಾರವಂತಿಕೆ ಇರಲಿಲ್ಲ. ಯಾವಾಗ ನಾವು ಬಸವದಳಕ್ಕೆ ಕಾರ್ಯಕ್ರಮಕ್ಕೆ ಬರಾಕತ್ವಿ, ಅಲ್ಲಿ ವಚನಗಳನ್ನು ಓದಾಕತ್ವಿ, ಅಲ್ಲಿ ಬರುವಂಥ ವಿಷಯಗಳ ಕುರಿತು ಚರ್ಚೆ ಮಾಡಿದ್ವಿ. ಆಮೇಲೆ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಅಂತ ಮಾಡಿದ್ರು. ಅವಾಗೆಲ್ಲ ಬಸವದಳದವ್ರು ಸೇರಿ ನಮ್ಮ ಮನೆಯೊಳಗೆ ಮಹಾಮನೆ ಕಾರ್ಯಕ್ರಮ ಮಾಡಿದ್ರು. ಹಿಂಗೆ ಕಾರ್ಯಕ್ರಮ ಮಾಡಿದಾಗ ನಮಗೂ ಇನ್ನೂ ಅವಾಗ ದೇವ್ರ ಬಗ್ಗೆ ಕಲ್ಪನೆ ಎಲ್ಲ ಇತ್ತಲ್ಲ ಅವಾಗ. ಹಾಗಾಗಿ ಅವಾಗ ತೋಂಟದಾರ್ಯ ಅಜ್ಜವ್ರು ನಮ್ಮ ಮನೆಗೆ ಬಂದಿದ್ರು ಮಹಾಮನೆ ಕಾರ್ಯಕ್ರಮದೊಳಗೆ. ಅವಾಗ ಚಂದ ಕಾಣ್ಬೇಕಂತ ತಿಳ್ಕೊಂಡು ಎಲ್ಲ ದೇವ್ರ ಫೋಟೋ ಸುತ್ತಲೂ ಹಾಕಿದ್ವಿ ನಾವು. ಅಂದರೆ ಅಜ್ಜವ್ರು ನಮ್ಮನ್ನು ಹಿಂಗೆ ಹೊಗಳ್ಳಿ ಅಂತಂದ್ರೆ ಅದು ಎಲ್ಲ ದೇವ್ರ ದರ್ಶನ ಬಡಿಗಣ್ಣವ್ರ ಮನೆಯೊಳಗೆ ಐತಲ್ಲ ಅಂತ ತಿಳ್ಕೊಂಡು ಹೊಗಳ್ಳಿ ಅನ್ನುವಂಥ ಕಲ್ಪನೆ, ಅಂದ್ರೆ ದೇವ್ರು ಅನ್ನೋದು ನಾವು ಹೊರಗೈತೆ ಅನ್ನುವಂಥ ಕಲ್ಪನೆ ಇತ್ತಲ್ಲ ಅವಾಗ. ಹಾಗಾಗಿ ಆ ದೇವ್ರ ಫೋಟೋಗಳನ್ನೆಲ್ಲ ನಾವು ಸಾಲಾಗಿ ಹಾಕಿ ದೇವ್ರನ್ನ ಮೆಸ್ತಾರಂತ ಅನ್ನುವಂಥ ಭಾವನೆ ಒಳಗೆ ಮಹಾಮನೆ ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿಂದ ನಮ್ಮ ಮನೆಯೊಳಗೆ ಚರ್ಚೆ ಪ್ರಾರಂಭ ಆಯಿತು. ಆ ಮಹಾಮನೆ ಮಾಡಿದ್ರ ಪರಿಣಾಮ ನಮ್ಮೊಳಗೆ ಚರ್ಚೆ ವಿಚಾರಗೋಷ್ಠಿಗಳು ಚಾಲು ಹೆಂಗಾತಂದ್ರೆ, ಅಲ್ಲಿ ಬಂದಂಥ ಶರಣರೆಲ್ಲ ಮುಂದೆ ಮಠದೊಳಗೆ ಸೇರ್ತಿದ್ರು. ಅವರು ಅಜ್ಜವ್ರ ಮುಂದೆ ಚರ್ಚೆ ಮಾಡಕ್ಕೆ ಹತ್ರು. ಹೋಗಿದ್ರೆಲ್ಲ ಬಡಿಗಣ್ಣವ್ರ ಮನೆಗೆ ಮಹಾಮನೆ ಕಾರ್ಯಕ್ರಮ ಮಾಡಿದ್ರಿ, ಅವ್ರ ಮನೆಯೊಳಗೆ ಎಲ್ಲ ಅದಾವು, ಮತ್ತು ನೀವು ಹೆಂಗೆ ಅವ್ರ ಮನ್ಯಾಗ ಮಾಡಿದ್ರಿ ಅಂಥೇಳಿ ಬಂದು ನಮ್ಮ ಅವರು ಸದಾಶಿವ ಬಡಿಗಣ್ಣವ್ರು ಅಂಥೇಳಿ ಅವ್ರ ಪ್ರೋತ್ಸಾಹನ ನಾವು ಭಾಳ ನೆನಿಬೇಕಾಗ್ತೈತಿ. ಇವತ್ತು ನಾವು ಒಬ್ಬ ಹೆಣ್ಣಾಗಿ ಅಥವಾ ಒಬ್ಬ ಸೊಸೆಯಾಗಿ ಹೊರಗೆ ಬರ್ಬೇಕಂದ್ರೆ ಅವ್ರ ಪ್ರೋತ್ಸಾಹ, ಅವರು ಆದರ್ಶ ನಾನು ಒಪ್ಕೊಳ್ಳೇಬೇಕು, ಅವ್ರು ನೆನಿಬೇಕು. ಹಾಗಾಗಿ ಮನೆ ಹಿರಿಯರಾಗಿರೋದ್ರಿಂದ ಅವರು ಬಂದು ನಮಗೆಲ್ಲ ಹೇಳಿದ್ರು. ಅವರು ಇಲ್ಲ ಹಿಂಗೆ ಅಂತಾರೆ ನೋಡುವ ಹಿಂಗೆ ಅಂತ ಹೇಳಂತಂದ್ರೆ ಹಂಗೆ ಮತ್ತು ಇವೆಲ್ಲ ಅಲ್ಲೇನು ಅಂತ ನಮಗೆ ಅವಾಗ ಅಲ್ಲಿಂದ ನಮ್ಮ ವಿಚಾರದ ಹೊಳು ಚಾಲು ಆಯ್ತು. ಇಲ್ಲಾಂದ್ರೆ ನಾವು ಅವಾಗ 10 ಜೊತೆ 11ರವರಾಗಿ ಉಳ್ಕೊಂಡಿದ್ವಿ. ಅವಾಗ ನಮ್ಗೆ ದೇವರು ಅನ್ನುವಂಥ ಕಲ್ಪನೆ ಬಗ್ಗೆ, ಧರ್ಮದ ಕಲ್ಪನೆ ಬಗ್ಗೆ ಅವಾಗ ನಮ್ಮ ಚರ್ಚೆಗಳು ಪ್ರಾರಂಭ ಆದವು. ಹಂಗೆ ನಾವು ಸಣ್ಣಗೆ ಬಸವದಳಕ್ಕೆ ಬರಾಕತ್ವಿ. ತೋಂಟದಾರ್ಯ ಮಠದೊಳಗೆ ಬೆಳಗಿನ ಶಿವಾನುಭವ ಇತ್ತು. ಅಲ್ಲಿ ಪಂಚಾಕ್ಷರ ಹಿರೇಮಠ ಅಜ್ಜವರು ಬೆಳಗಿನ ಶಿವಾನುಭವ ನಡೆಸ್ತಿದ್ರು. ಆಮೇಲೆ ಮುಂದೆ ಇವರೆಲ್ಲ ಬರಗುಂಡಿ ಶರಣರು, ಹಂಚಿನಾಳಪ್ಪ ಅವರು, ತೋಂಟದ ಸಿದ್ಧಲಿಂಗ ಸ್ವಾಮೀಜಿಯವರು ಸಹಿತ ಆ ಚರ್ಚೆಗಳಲ್ಲಿ ಕೂಡ್ತಿದ್ರು. ಹಾಗಾಗಿ ಅಲ್ಲಿ ಕೂಡ ಭಾಳ ದೀರ್ಘವಾದಂಥ ವಿಷಯಗಳು ನಮಗಲ್ಲಿ ಮನದಟ್ಟಾದವು.
ಕರ್ಣ ಹಸಿಗೆ ಅಂದ್ರೆ ಲಿಂಗಾಯತ ಧರ್ಮದ ತತ್ವ ಸಿದ್ಧಾಂತಗಳನ್ನು ಹೇಳುವಂಥ ವಿಷಯಗಳು ನಮ್ಗೆ ಗೊತ್ತಾಗಿದ್ದು ಅಲ್ಲಿ ಬೆಳಗಿನ ಶಿವಾನುಭವ. ಆ ಬೆಳಗಿನ ಶಿವಾನುಭವದೊಳಗೆ ಚರ್ಚಾಗೋಷ್ಠಿಗಳು ನಡೆಯುವಾಗ ಆ ಚರ್ಚೆಗಳಲ್ಲಿ ನಾವೆಲ್ಲ ಭಾಗವಹಿಸಿದ್ರ ಪರಿಣಾಮ ನಮ್ಗೆ ಆ ಎಲ್ಲ ವಿಷಯಗಳು ಕೂಡ ಹೆಚ್ಚಿನ ರೀತಿಯೊಳಗೆ ಅಧ್ಯಯನ ಮಾಡಲಿಕ್ಕೆ ನಮ್ಗೆ ಸಹಕಾರಿ ಆದ. ಅಷ್ಟೇ ಮೇಡಮ್, ನೀವು ಹೇಳ್ತಾ ಇದ್ರಿ ನಂಬಿಕೆ ಮೂಢನಂಬಿಕೆ ಬಗ್ಗೆ. ಈಗ ನಾವು ಮಾತಾಡೋದಾದ್ರೆ ಈಗ ಬಸವ ತತ್ವದ ಒಂದು ಮದುವೆ ಅಂತ ಆಗುತ್ತೆ, ಆಮೇಲೆ ವೈದಿಕ ಮದುವೆ. ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಮೇನ್ ನಿಮಗೆ ವ್ಯತ್ಯಾಸ ಅನ್ಸೋದು ಇದಕ್ಕೆ? ಬಸವ ತತ್ವದ ಮದುವೆಗೂ ವೈದಿಕ ಮದುವೆಗೂ ನೇರವಾಗಿ ಕಲ್ಯಾಣ ಮಹೋತ್ಸವಕ್ಕೆ ಬರ್ತೀರಿ ನೀವು. ಕಲ್ಯಾಣ ಮಹೋತ್ಸವಕ್ಕೆ ಬರ್ತೀರಿ. ಇಲ್ಲಿ ನಾವು ನಿಜಾಚರಣೆಗಳ ಬಗ್ಗೆ ಮಾತಾಡೋದಾಯ್ತಂದ್ರೆ, ನಿಜಾಚರಣೆಗಳು ಹುಟ್ಟಿನಿಂದ ಹಿಡ್ಕೊಂಡು ನಾವು ಮರಣದವರೆಗೂ ಕೂಡ, ಜನನದ ಪ್ರಾರಂಭಕ್ಕಿಂತ ಮುಂಚೆ ನಾವು ಗರ್ಭಕ್ಕೆ ಲಿಂಗಧಾರಣದಿಂದನೇ ಪ್ರಾರಂಭ ಆಗ್ತಾವೆ ನಿಜಾಚರಣೆಗಳಂದ್ರೆ. ಹಾಗಾಗಿ ನೀವು ಕಲ್ಯಾಣ ಮಹೋತ್ಸವ ಕೇಳೋದ್ರಿಂದ ನೇರವಾಗಿ ಕಲ್ಯಾಣ ಮಹೋತ್ಸವಕ್ಕೆ ಬರ್ತೀವಿ. ಪ್ರತಿಯೊಂದು ಹಂತದೊಳಗೂ ಕೂಡ ನಂಬಿಕೆಗಳು ಮೂಢನಂಬಿಕೆಗಳು ಇಲ್ಲಿ ಬರ್ತಾನೆ ಇರ್ತಾವೆ. ಸಂಪ್ರದಾಯದ ಹೆಸರಿನೊಳಗೋ ಅಥವಾ ದೇವ್ರ ಹೆಸರಿನೊಳಗೋ ಇಲ್ಲಿ ನಮ್ಮ ಮೂಢನಂಬಿಕೆಗಳು ಬರ್ತಿರ್ತಾವೆ. ಆದರೆ ಇಲ್ಲಿ ಬಸವ ಸಂಪ್ರದಾಯಕ್ಕೂ ಮತ್ತು ಅಲ್ಲಿ ಮಾಡುವಂಥ ವೈದಿಕ ಸಂಪ್ರದಾಯಗಳಿಗೂ ಏನು ವ್ಯತ್ಯಾಸ ಅನ್ನೋದನ್ನು ನೀವು ಕೇಳಿದ್ದು ಅದು ನೋಡಿದರೆ, ಈಗ ಪ್ರಾರಂಭಕ್ಕೆ ಕಲ್ಯಾಣ ಮಹೋತ್ಸವ ಅಂತ ನಾವು ಮಾಡೋದಾಯ್ತು ಅಂತಂದ್ರೆ ಮೊದಲ ಬಸವ ಬಂಧುತ್ವ ಅಂತ ಮಾಡ್ತೀವಿ. ಕನ್ಯಾ ನೋಡು ಶಾಸ್ತ್ರ ಅಂತ ಮಾಡ್ತೀವಿ ನಾವೆಲ್ಲ. ಕನ್ಯಾ ನೋಡಿ ಬರ್ತೀವಿ. ಕನ್ಯಾ ನೋಡಕ್ಕೆ ಬಂದಾಗ ಹೆಸರು ಎಲ್ಲ ವೃತ್ತಾಂತಗಳನ್ನು ಕೇಳ್ತೀವಿ. ಕೇಳಿ ಆದಮೇಲೆ ಹುಡುಗಿ ಜಾತಕವನ್ನು ನಾವು ನೋಡ್ತೀವಿ. ವೈದಿಕ ಇದ್ರ ಪ್ರಕಾರ ಆದರೆ ಜಾತಕಗಳನ್ನು ಕೇಳಿಸ್ತೀವಿ. ವಿಚಾರ ಮಾಡೋನಲ್ಲ ಶರಣರು ಹೇಳಂತ ಎಮ್ಮವರು ಬೆಸಗೊಂಡರೆ ಶಿವಲಗ್ನವೇನಿರೆಯ ಅಂತ ಹೇಳ್ಬಿಡ್ತಾರ ಅವ್ರು. ಎಲ್ಲ ಅಲ್ಲಿ ಸತ್ತು ಹೋಗ್ಬಿಟ್ಟು ಅಂದರೆ ಇಬ್ರಿಗೂ ಒಪ್ಪಂದ ಆಯ್ತು ಅಂದ್ರೆ ಇನ್ನು ಮುಂದಿಂದ ಏನೂ ಇಲ್ಲ ಅಂತ. ಹಾಗಾಗಿ ಅಲ್ಲಿ ಏನಾಗ್ತೈತೆ ಅಂತಂದ್ರೆ ಅಲ್ಲಿ ವಾರ ತಿಥಿ ಮುಹೂರ್ತಕ್ಕೆ ಜಾಗ ಇಲ್ಲ. ಎಲ್ಲಿ ಬಸವ ತತ್ವದ ಒಂದು ಬಸವ ಬಂಧುತ್ವದೊಳಗೆ ಇಬ್ಬರು ಪರಸ್ಪರ ಒಪ್ಕೋಬೇಕು. ಹುಡುಗ ಹುಡುಗಿ ಒಪ್ಕೋಬೇಕು, ಕುಟುಂಬದವ್ರು ಒಪ್ಕೋಬೇಕು. ಅನಂತರದೊಳಗೆ ಯಾವುದೇ ಪ್ರೀತಿ ಇರ್ತದೆ ಇಲ್ಲಿ, ಯಾವುದೂ ವ್ಯವಹಾರಿಕ ಇರಂಗಿಲ್ಲ. ಇಷ್ಟು ನೀವು ಕೊಡ್ರಿ, ಇಷ್ಟು ನಾವು ತೊಗೊಳ್ತೀವಿ, ಅಥವಾ ನಾವು ಇಷ್ಟು ಕೊಡ್ತೀವಿ, ಇಷ್ಟು ತೊಗೊಳ್ತೀವಿ ಅಂತ ಇಂಥ ವ್ಯವಹಾರಿಕ ಭಾಷೆಗಳು ಯಾವುವು ಇರೋದಿಲ್ಲ. ಪರಸ್ಪರ ಪ್ರೀತಿಯಿಂದ ಇಬ್ಬರಿಗೂ ಕೂಡ ಮದುವೆ ಆಗುವಂಥ ಮುಂದೆ ಕಲ್ಯಾಣ ಮಹೋತ್ಸವಕ್ಕೆ ಅವ್ರು ಸಜ್ಜಾಗುವಂಥ ಇಬ್ಬರು ಹುಡುಗ ಹುಡುಗಿನೂ ಒಪ್ಪಂದದ ಮೇರೆಗೆ ಅವರಿಗೆ ಮುಂದೆ ಬದುಕಿಗೆ ಏನೇನು ಮಾರ್ಗದರ್ಶನಗಳು ಬೇಕೋ ಆ ಮಾರ್ಗದರ್ಶನದ ಮಾತುಗಳನ್ನು ಹೇಳ್ತಾ ಬಸವ ಬಂಧುತ್ವದ ಕಾರ್ಯಕ್ರಮ ನಮ್ಮ ಪ್ರಾರಂಭ ಆಗ್ತಾವೆ. ಅನಂತರದೊಳಗೆ ನಿಶ್ಚಿತಾರ್ಥ ಅಲ್ಲಿ ಕೂಡ ನಾವು ಹೇಳಿದ್ನಲ್ಲ ಮೂಢನಂಬಿಕೆ ಅಂತ ಹೇಳಂತ ಅನ್ನುವಂಥದ್ದು. ರಾಶಿ ನಕ್ಷತ್ರದ ಮೇಲೆ ಹೆಣ್ಮಕ್ಳದ ಹೆಸರು ಚೇಂಜ್ ಮಾಡ್ತಾರೆ. ಇದನ್ನು ಕೂಡ ನಾವು ಯಾರೂ ಗಮನಿಸಂಗೇ ಇಲ್ಲ. ಹೌದು, ಇದು ಕೂಡ ಒಂದು ಮೂಢನಂಬಿಕೆನೇ. ಯಾಕಂದ್ರೆ ನಾವು ಮೂಲತಃ ಹೆಣ್ಮಕ್ಳಾದರೂ ಕೂಡ ನಾವು ಅಲ್ಲಿ ಪ್ರಶ್ನೆನ ಮಾಡಂಗಿಲ್ಲ. ಇಲ್ರಿ ನಮ್ಗೆ ಜಾತಕ್ಕೆ ಹೊಂದುವಲ್ದು, ನಮ್ಮ ಕುಂಡ್ಲಿ ಕೂಡುವಲ್ದು ಅಂತ ಅಂದ ಕೂಡಲೇ ಅಂದ್ರೆ ಏನು ಮಾಡ್ಬಿಡ್ತೀವಿ ಅಂದ್ರೆ ಇಲ್ರಿ ಹೆಸರು ಬದಲಿ ಇಟ್ಕೊಡ್ರಿ ಅಂತ ಹೇಳ್ತಾರೆ. ಮತ್ತು ಹೆಸರು ಬದಲಿ ಇಟ್ಕೊಂಡ್ರೆ ಇಲ್ಲೇ ವೈದಿಕ ನೋಡ್ರಿ, ಇಲ್ಲಿ ವಿಚಾರ ಮಾಡಿ ಹೆಸರು ಬದಲಿ ಆದ್ರೆ ವ್ಯಕ್ತಿಯ ಗುಣಗಳು ಏನಾದರೂ ಬದಲಿ ಆಗ್ತಾವ ಹೆಂಗೆ? ಇವೆಲ್ಲ ಮೂಢನಂಬಿಕೆಗಳು. ಹೆಸರು ಬದಲಿ ಆದ್ರೆ ಸ್ವಭಾವ ಗುಣಗಳೇನು ಬದಲಿ ಆಗೋದಿಲ್ಲ, ಹೆಸರು ಅಷ್ಟೇ ಬದಲಿ ಆಯಿತು. ಹಾಗಾಗಿ ಅಲ್ಲಿ ಮೂಢನಂಬಿಕೆಗೆ ಅವಕಾಶ ಇಲ್ಲ ಅನ್ನೋದಕ್ಕೆ ಇಲ್ಲಿ ಏನಿಲ್ಲ. ಆಕೆ ಏನು ಹೆಸರನ್ನು ಇಟ್ಕೊಂಡಿರ್ತಾಳ ಅದನ್ನು ಅವ್ರು ಪ್ರೀತಿಯಿಂದ ತಂದೆ ತಾಯಿ ಇಟ್ಟಿರ್ತಾರೆ. ಆ ಹೆಸರನ್ನು ಇಟ್ಕೊಂಡು ನಮ್ಮ ಮನೆಗೆ ಆ ತಾಯಿ ಬರ್ತಾಳೆ. ಹಾಗಾಗಿ ಅಲ್ಲಿ ಕೂಡ ಮೂಢನಂಬಿಕೆಗಳ ಅವಕಾಶ ಇರೋದಿಲ್ಲ. ವೈದಿಕರಲ್ಲಿ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅದನ್ನು ಹೊಂದಿಸ್ಬೇಕಂದ್ರೆ ನಮಗೆ ಭಾಳ ಹುಡುಗಿ ಇಷ್ಟ ಆಗಳ ಅಂತಂದ್ರೆ ಅದನ್ನು ಮತ್ತೆ ಗ್ರಹ ನಕ್ಷತ್ರಗಳನ್ನು ಜೋಡಿಸ್ತಾರೆ ಅವ್ರು. ಅದು ಜೋಡಿಸೋದಲ್ಲ, ಪ್ರಕೃತಿ ಸಹಜವಾಗಿ ಇರುವುದದು. ಹಾಗಾಗಿ ಇಲ್ಲಿ ಮೂಢನಂಬಿಕೆಗೆ ಇಲ್ಲಿ ಆಗಿರೋದ್ರಿಂದ ಇಲ್ಲಿ ವ್ಯತ್ಯಾಸಗಳನ್ನು ನಾವು ಸಹಜವಾಗಿ ಗಮನಿಸ್ತೀವಿ. ಮುಂದೆ ಬರೋದು ಅಂತ ಹೇಳಂತಂದ್ರೆ ಮದ್ವೆ, ಕಲ್ಯಾಣ ಮಹೋತ್ಸವ ಅಂತ ಹೇಳಂತೀವಲ್ಲ. ಕಲ್ಯಾಣ ಮಹೋತ್ಸವದೊಳಗೆ ನಾವು ನಿಶ್ಚಿತಾರ್ಥಕ್ಕೂ ಏನೋ ಸಮಸ್ಯೆಗಳು ಬಂದಿರಂಗಿಲ್ಲ ರೀ. ಒಪ್ಪಂದ ಮಾಡ್ಕೊಂಡಿರ್ತೀವಿ ಪರಸ್ಪರ. ನಾವು ಏನು ಮಾಡ್ತೀವಿ ಅಂತಂದ್ರೆ ವೈದಿಕದೊಳಗೆ ಭಾಳಷ್ಟು ವಿಧಿವಿಧಾನಗಳನ್ನು ಅವರು ರಂಜನೆಗೋಸ್ಕರ ಮಾಡ್ತಾರೆ. ಅಲ್ಲಿ ರಂಜನೆ ಇರ್ತದೆ. ಅಲ್ಲಿ ಅದು ರಂಜನೆ ಯಾಕೆ ಅವ್ರು ಮಾಡ್ತಾರೆ ಅಂತಂದ್ರೆ ನಾವು ಪ್ರಾರಂಭಕ್ಕೂ ಕೂಡ ನಾವು ಸಣ್ಣವರಿದ್ದಾಗ ನೋಡಿವಿ ಮದುವಿನ. ಆದ್ರೆ ಈಗಿನ ಮದುವೆಗೂ ಅವಾಗಿನ ಮದುವೆಗೂ ಕೂಡ ವ್ಯತ್ಯಾಸಗಳದಾವ, ಹೌದಿಲ್ಲ? ಈಗಿನ ಮದುವೆ ಒಳಗೆ ಭಾಳ ಆಡಂಬರ ಐತಿ. ಏನೇನೋ ಗೊಂಬೆಗಳನ್ನು ಇಟ್ಕೊಂಡು ಪೂಜೆ ಮಾಡಿ ಅದಕ್ಕೆ ದಕ್ಷಿಣೆ ಹಂಗೆ ಕೊಡ್ರಿ ಅಂದ್ರೆ ಯಾರೂ ಕೊಡಂಗಿಲ್ಲಲ್ಲ ಇವಾಗ. ಹಾಗಾಗಿ ಆತ ಏನು ಮಾಡ್ತಾನೆ, ಅವನದೊಂದು ವ್ಯಾಪಾರೀಕರಣ ಆಗೈತೆ. ಅದು ಒಂದು ಉದ್ಯೋಗ. ಆದರೆ ಇಲ್ಲಿ ಬಸವ ತತ್ವದೊಳಗೆ ಉದ್ಯೋಗ ಅನ್ನುವಂಥದ್ದಿಲ್ಲ. ಇಲ್ಲಿ ಪ್ರತಿಯೊಬ್ಬರು ಕೂಡ ಅಲ್ಲಿ ತಿಳಿಸ್ಕೊಡ್ತಾರೆ, ಪರಸ್ಪರ ಅನ್ನುವಂಥದ್ದು ತಿಳಿಸ್ಕೊಡ್ತಾರೆ. ಮನೆಯವರ ಆ ಒಂದು ಕ್ರಿಯೆಗಳನ್ನು ಮಾಡ್ತಾರೆ. ಆಮೇಲೆ ಇನ್ನೊಂದು ನಾವು ಇಲ್ಲಿ ಭಾಳಷ್ಟು ಒಪ್ಕೊಳ್ಳುವಂಥ ಮಾತು ಅಥವಾ ವಿಚಾರ ಮಾಡುವಂಥ ಮಾತು ಅಂತಂದ್ರೆ, ಒಬ್ಬ ತಾಯಿ ಇರ್ತಾಳೆ. ಈಗ ಗಂಡ ಹೆಂಡತಿ ಜೊತೆಗಿದ್ರೆ ಅವರು ಕುಟುಂಬ ನಡೆಸೋದೇನು ತ್ರಾಸಾಗಿರಂಗಿಲ್ಲ. ಆದರೆ ಗಂಡ ಸತ್ತಿರ್ತಾನ, ಹೆಂಡತಿ ಇರ್ತಾಳೆ, ತಾಯಿ ಇರ್ತಾಳೆ, ತಾಯಿಗೆ ಮಗ ಇರ್ತಾನೆ. ಆ ಮಗು ಸಣ್ಣ ಮಗು ಇದ್ದಾಗನ ತಂದೆ ಸತ್ರ ಅಂತಂದ್ರೆ ಆ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತಿರ್ತಕ್ಕಂಥ ತಾಯಿ ವೈದಿಕ ಧರ್ಮದೊಳಗೆ ಪ್ರವೇಶ ಪಡೆಯಂಗೇ ಇಲ್ಲ.
ಮದುವೆ ಒಳಗೆ ಆಕಿ ಒಳ್ಳೆ ಕಾರ್ಯಕ್ರಮ ಏನಿರ್ತಾವಲ್ಲ, ಶುಭ ಕಾರ್ಯ ಅಂತ ಏನು ಪ್ರಾರಂಭ ಮಾಡ್ತೀರಿ ಆಕಿನ ಹಿಂದಿಟ್ಟ ಮಾಡ್ತಾರೆ ವೈದಿಕ ಕಾರ್ಯಕ್ರಮದೊಳಗೆ. ಆದರೆ ನಮ್ಮ ಲಿಂಗಾಯತ ಬಸವ ತತ್ವದ ಮದುವೆ ಒಳಗೆ ಅವ್ರ ಕಡೆಯಿಂದನೇ ಕಾರ್ಯಕ್ರಮ ಪ್ರಾರಂಭ ಮಾಡಿಸ್ತೀವಿ. ಶಟಸ್ಥಲ ಧ್ವಜಾರೋಹಣ ಹಿಡ್ಕೊಂಡು ಇವತ್ತಿನವರೆಗೂ ಕೂಡ ನಮ್ಮ ಮನೆಯೊಳಗೆ ಎಲ್ಲ ಕಾರ್ಯಕ್ರಮದೊಳಗೂ ಆರತಿ ಮಾಡ್ತೀವಿ, ಮಾಡಿಸ್ಕೊಂತೀವಿ ನಾವೆಲ್ಲ. ನಮಗೇನೂ ಆಗಿಲ್ಲ, ನಮ್ಮ ಮಕ್ಕಳಿಗೂ ಏನೂ ಆಗಿಲ್ಲ, ನಮ್ಮ ಮೊಮ್ಮಕ್ಕಳಿಗೂ ಏನಾಗಿಲ್ಲ. ಹಾಗಾಗಿ ಅಲ್ಲಿ ಈ ದ್ವಂದ್ವಗಳನ್ನು ಅಂದರೆ ನೀವು ಡಿಫ್ರೆನ್ಸ್ ಕೇಳಾಕತ್ತೀರ ಅನ್ನೋದು ಕೇಳಾಕತ್ತೀರಿ. ಅಲ್ಲಿ ಆಕೆಗೆ ಪ್ರವೇಶ ಇಲ್ಲ ವೈದಿಕದೊಳಗೆ. ಆದರೆ ಇಲ್ಲಿ ಹಂಗಿಲ್ಲ. ಪ್ರತಿಯೊಬ್ಬ ತಾಯಿಯೂ ಕೂಡ ಶರಣರ ಸಮಾನ, ದೇವರಿಗೆ ಸಮಾನ ಅಂತ ತಿಳ್ಕೊಂಡು ತಾಯಿಯನ್ನು ಆ ತಾಯಿಯ ಕಡೆಯಿಂದನೇ ಎಲ್ಲ ಕ್ರಿಯೆಗಳನ್ನು ನಾವು ಮಾಡಿಸ್ತೀವಿ. ಅರ್ಶಿನ ಹಚ್ಚುವಂಥದ್ದು ಇರ್ಬೋದು, ಆಕೆ ಅವನಿಗೆ ಮದುಮಕ್ಕಳಿಗೆ ಆರತಿ ಮಾಡುವಂಥದ್ದು ಇರ್ಬೋದು. ಅರ್ಶಿನ ಹಚ್ಚೋದು ನಡೀತೈತಿ ಅಂತೀರಿ ಬಸವತತ್ವದೊಳಗೆ? ಅರ್ಶಿನ ಹಚ್ಕೋಬಹುದು, ಆಂಟಿಸೆಪ್ಟಿಕ್ ಅದೇನು. ಆದ್ರೆ ಬಹಿರಂಗದ ಸ್ನಾನವನ್ನು ಒಪ್ಪುದಿಲ್ಲ. ಅಂದ್ರೆ ಅರ್ಶಿನ ಹಚ್ಕೋಬಹುದು, ಗಂಡ ಹೆಂಡತಿ ಕುತ್ಕೊಂಡು ಅರ್ಶಿನ ಹಚ್ಚ್ರಿ, ಅರ್ಶಿನ ಹಚ್ಬೋದು, ನಡೀತದ. ಅರ್ಶಿನ ಹಚ್ಬೋದು, ನಡೀತದ. ಅರ್ಶಿನ ಹಚ್ಕೊಂಡು ನೀವು ಬಾತ್ರೂಮ್ನಾಗ ಹೋಗಿ ಸ್ನಾನ ಮಾಡ್ರಿ ಅಂತೀವಿ ನಾವು. ಉದ್ದೇಶ ಹೊರಗಡೆ ಇಷ್ಟೆಲ್ಲ ಕ್ಯಾಮ್ರಾ ಅದಾವ. ಈಗ ನಾನು ನೀನು ಎದ್ರ ಬೆದ್ರ ಕುಂತ್ ಮಾತಾಡಕತ್ತೀವಿ, ನಾವು ಒಂದ್ ಕ್ಷಣನೂ ಕಣ್ಣು ಆ ಕಡೆ ಈ ಕಡೆ ಮಾಡಕ್ಕಾಗಲ್ಲ ಇಲ್ಲಿ, ಹೌದಿಲ್ರಿ? ಹಂಗೈದ್ ಹೊತ್ನ್ಯಾಗ ನಾವಿಲ್ಲಿ ಮಾಡುವಂತ ಕ್ರಿಯೆಗಳೊಳಗ ಎಷ್ಟೋ ತಪ್ಪುಗಳ ನಡೀತಿರ್ತಾವ. ಅಲ್ಲಿ ನಾವು ಬಹಿರಂಗ ಸ್ನಾನ ಮಾಡುವ ಹೊತ್ನ್ಯಾಗ ಅದು ಮುಕ್ತವಾಗಿ ಮಾತಾಡ್ತೀನಿ ನಾನು. ಇವಾಗ ಚರ್ಚೆ ಇರೋದ್ರಿಂದ ಮುಕ್ತವಾಗಿ ವಿಷಯಗಳು ಗೊತ್ತಾಗ್ಲಿಲ್ಲ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿ ನಾವಿಬ್ರು ಹೆಣ್ಮಕ್ಳೇ ಇರೋದ್ರಿಂದನೂ ಕೂಡ ಹೊರಗಡೆ ನೋಡಿದ್ರು ಬೇರೆಯವ್ರು ಇರ್ಬೋದು, ಮುಕ್ತವಾಗಿ ಮಾತಾಡೋದು. ಈಗ ಮನ್ಯಾಗ ನಾವು ಸ್ನಾನ ಮಾಡಿ ಬಾತ್ರೂಮ್ನಿಂದ ಹೊರಗೆ ಬಂದು ನಾವು ಡ್ರೆಸ್ ಚೇಂಜ್ ಮಾಡ್ಬೇಕಾಗಿತ್ತು ಅಂದ್ರೆ ಮನ್ಯಾಗಿರುವಂಥ ನಮ್ಮ ಕುಟುಂಬದ ಸದಸ್ಯರೇ ಇರ್ತಾರೆ, ನೀವೆಲ್ಲ ಹೊರಗೆ ಹೋಗ್ರಿ ನಾ ಬರ್ತೀವಿ ಹೊರಗೆ ಅಂತ ಹೇಳ್ಕೊಂಡು ಸಂಜ್ಞೆಗಳನ್ನು ಕೊಟ್ಟು ಹೊರಗೆ ಬರ್ತೀವಿ. ಓಪನ್ ಆಗಿ ಅಲ್ಲಿ ಸ್ನಾನ ಮಾಡಿಸೋದು ಎಷ್ಟರ ಮಟ್ಟಿಗೆ ಸೂಕ್ತ ವಿಚಾರ ಮಾಡಿರಿ. ಕ್ಯಾಮ್ರಾ ಕಣ್ಣುಗಳು ಈ ಸದ್ಯಕ್ಕೆ ವಿಡಿಯೋ ಐತಿ, ಆ ವಿಡಿಯೋ ಎಲ್ಲ ನಮ್ಮನ್ನೆಲ್ಲ ಕ್ಯಾಪ್ಚರ್ ಮಾಡ್ತಿರ್ತಾವೆ. ಹಾಗಾಗಿ ಆ ಉದ್ದೇಶಕ್ಕಾಗಿ ನಾವು ಬಹಿರಂಗದ ಸ್ನಾನವನ್ನು ಬೇಡ ಅಂತೀವಿ. ಅರ್ಶಿನ ಹಚ್ಕೊಡ್ರಿ, ಅರ್ಶಿನ ಹಚ್ಕೊಂಡು ನೀವು ಆಂಟಿಸೆಪ್ಟಿಕ್ ಇರ್ತೈತಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನೀವು ಸ್ನಾನ ಮಾಡಿ ಮತ್ತೆ ಶುಚಿರ್ಭೂತರಾಗಿ ನೀವು ಮತ್ತೆ ಬಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ಬೋದು. ಹಾಗಾಗಿ ಆ ಕಾರ್ಯಕ್ರಮದೊಳಗೆ ನೀವು ಜಾಯ್ನ್ ಆಗೋದ್ರಿಂದ ಅಲ್ಲಿ ಅಂದ್ರೆ ಏನೇನು ಇವತ್ತಿನ ವಿಷಯಕ್ಕಾಗಲಿ ಅಥವಾ ಅದು ಸೂಕ್ತ ಅಲ್ಲ ಅದನ್ನಷ್ಟೇ ಬಿಡಿಸ್ತೀವಿ ರೀ, ಭಾಳ ಎಲ್ಲನೂ ಬಿಡಿಸಂಗಿಲ್ಲ. ಆಮೇಲೆ ಮುಂದೆ ಬರೋದು ಕಲ್ಯಾಣ ಮಹೋತ್ಸವದೊಳಗೆ ಭಾಳ ಬರಂಗಿಲ್ಲ ಅಂದ್ವಲ್ಲ, ಅಲ್ಲಿಂದನೇ ಪ್ರಾರಂಭ ಆಯಿತು ಅಂದ್ರೆ ಅಲ್ಲಿ ತಾಯಿಯಿಂದನೇ ಎಲ್ಲ ಕ್ರಿಯೆಗಳು ಪ್ರಾರಂಭ ಆಗ್ತಾವೆ. ನಿಶ್ಚಿತಾರ್ಥ ನೆಕ್ಸ್ಟ್ ಬರೋದು ನೀವು ಅರ್ಶಿನದ ಪ್ರಶ್ನೆ. ಅರ್ಶಿನ ಆದ ನಂತರ ಕಲ್ಯಾಣ ಮಹೋತ್ಸವ ಬರ್ತೈತಿ. ಇಲ್ಲಿ ಕಲ್ಯಾಣ ಮಹೋತ್ಸವ ಕೂಡ ನಾವು ಪರಸ್ಪರ ವಧುವರರಿಗೂ ಕೂಡ ಸಹಜವಾಗಿ ನಾವು ಭಾವೋದಕ ಬಸವೋದಕ ಸಿಂಪರಣೆ ಅಂತ ಹೇಳ್ತೀವಿ. ಅಲ್ಲಿ ಸಂಬಂಧಪಟ್ಟಂಥ ವಚನಗಳನ್ನು ಹೇಳ್ತಿರ್ತೀವಿ. ಆಮೇಲೆ ವಿಭೂತಿ ಧಾರಣ ಮಾಡಿಸ್ತೀವಿ. ವಿಭೂತಿಯನ್ನು ಪ್ರತಿಯೊಬ್ಬರು ಕೂಡ ಹಚ್ಕೋಬೋದು. ಯಾಕೆ ವಿಭೂತಿಯನ್ನು ಒತ್ತಿ ನಾವು ಹೇಳ್ತೀವಿ ಅಂದ್ರೆ ಕುಂಕುಮ ಅಂತ ಅನ್ನೋದ್ರಕ್ಕಿಂತ ಕುಂಕುಮ ಮತ್ತೆ ನಾವಿಲ್ಲಿ ಭೇದವನ್ನು ಸೃಷ್ಟಿ ಮಾಡ್ಕೊಂತ ಹೋಗ್ಬಿಡ್ತೈತಿ. ಒಬ್ರು ಹಚ್ಕೋಬೇಕು ಒಬ್ರು ಹಚ್ಕೋಬಾರ್ದು ಅಂತೇಳಿ. ಹಾಗಾಗಿ ನಾವೆಲ್ಲ ಕೂಡ ಬಳಸ್ತೀವಿ. ಕರೆ ಅದ್ರ ಸೌಂದರ್ಯ ಸಾಧನವಾಗಿ ತಪ್ಪು ಅಂತ ಏನೂ ಅಲ್ಲ, ಎಲ್ಲರೂ ಹಚ್ಬೇಕಂತ. ಆದ್ರೆ ಕೆಲವೊಂದಿಷ್ಟು ಪ್ರಸಂಗದೊಳಗೆ ನಾವ ಹೆಣ್ಮಕ್ಳು ಅದೀವಲ್ಲ, ಈಗ ನೀನ್ ಸಣ್ಣವಳು ಇರ್ಬೋದು, ಆದ್ರೆ ಒಬ್ಬ ಗಂಡ್ಸತ್ ಹೆಣ್ಮಗಳಿಗೆ ಕುಂಕುಮ ಹಚ್ಚಾಕ್ ಬಂದ ಕೂಡಲೇ ಆಕೆ ಹಿಂದ್ ಸರ್ದ್ ಬಿಡ್ತಾಳ. ಇದು ಸಹಜವಾಗಿ ನಮ್ಮೊಳಗೆ ನಮ್ಮ ಭೇದ ಸಂಸ್ಕೃತಿಯನ್ನು ಉಂಟು ಮಾಡ್ತೈತಲ್ಲ. ಹಾಗಾದ್ರೆ ವಿಭೂತಿ ಹಂಗಲ್ಲಲ್ಲ, ವಿಭೂತಿ ಪ್ರತಿಯೊಬ್ಬರು ಹಚ್ಕೋಬಹುದು. ಆ ವಿಭೂತಿಯನ್ನು ನಾವು ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರು ವಯಸ್ಸಾದವರು ಪ್ರತಿಯೊಬ್ಬರು ಹಚ್ಚೋದು. ಹಾಗಾಗಿ ವಿಭೂತಿ ಅನ್ನೋದು ನಮ್ಮ ಲಿಂಗಾಯತ ಧರ್ಮದ ಒಂದು ಹೆಗ್ಗುರುತು. ಹಾಗಾಗಿ ಇವೆಲ್ಲ ನಮ್ಮ ಲಿಂಗಾಯತ ಧರ್ಮದ ಸಂಸ್ಕಾರಗಳೊಳಗೆ ಅಷ್ಟಾವರಣ ಬರ್ತಕ್ಕಂಥ ವಿಭೂತಿನೂ ಕೂಡ ನಮ್ದು ಒಂದು ಅಂತ ಹೇಳಿ ಲಾಂಛನಗಳು ಅಂತ ಏನು ಹೇಳ್ತೀವಲ್ಲ, ಹಂಗೆ ವಿಭೂತಿಯನ್ನು ನಾವು ಬಳಸ್ತೀವಿ. ವಿಭೂತಿ ಧಾರಣ ಆಗ್ತದೆ. ಆಮೇಲೆ ರುದ್ರಾಕ್ಷಿ ಕಂಕಣವನ್ನು ಕಟ್ಟಿಸ್ತೀವಿ. ಅಲ್ಲೇ ನಾವು ಸಾಮಾನ್ಯವಾಗಿ ವೈದಿಕ ಇದ್ರೊಳಗೆ ನೋಡಿದ್ರೆ ಹೂವಿಂದು ಎಲಿದು ಕೂಡಿಸಿ ಕಟ್ಟಿಬಿಟ್ಟಿರ್ತಾರೆ. ಅದ್ರಲ್ಲಿ ನಾವು ರುದ್ರಾಕ್ಷಿ ಕಂಕಣವನ್ನು ಕಟ್ಟಿಸ್ತೀವಿ. ರುದ್ರಾಕ್ಷಿ ಕಂಕಣವನ್ನು ಕಟ್ಟಿಸುವಂಥ ಉದ್ದೇಶ ಏನಂತಂದರೆ ಈ ಕೈಯಿಂದ ನೀಡಬಹುದೇ ವಿನಃ ಪಡೆಯಲಾಗದು. ಅಂದರೆ ಬೇಡುವ ಸಂಸ್ಕೃತಿ ಅಲ್ಲಿದು. ಎಲ್ಲೇ ಹೋದ್ರೂ ನಾವು ಬೇಡುವಂಥದ್ದು ಅಲ್ಲಿದೆ. ನಾನು ಏನಾದರೂ ಸತ್ಯಶುದ್ಧವಾದಂಥ ಕಾಯಕವನ್ನು ಮಾಡಿ ಕಾಯಕದಿಂದ ಬಂದಿರತಕ್ಕಂಥದ್ದು ನೀ 10 ರೂಪಾಯಿ ಗಳಿಸು. 10 ರೂಪಾಯಿ ಗಳಿಸೋಳಗೆ ನಿನ್ನ ಕಾಯಕದಿಂದ ಬಂದಿರತಕ್ಕಂಥದ್ದು ನೀನು ಸ್ವಲ್ಪ ನೀನು ದಾಸೋಹ ಮಾಡಿ ಪರವಾಗಿಲ್ಲ. ಆದರೆ ಅದನ್ನು ನೀನು ಕೈಯಿಂದ ನೀಡ್ಬೇಕಂತಾರ ಶರಣರು. ನೀಡ್ಬೇಕಂದ್ರೆ ಯಾರೋ ದುಡ್ದನ್ನು ಅಥವಾ ಏನೋ ಒಂದು ಮಾಡಿ ಗಳಿಸೋದನ್ನು ಶರಣರು ಒಪ್ಪೋದಿಲ್ಲ. ಹಾಗಾಗಿ ಈ ರುದ್ರಾಕ್ಷಿ ಕಂಕಣವನ್ನು ಕಟ್ಕೊಂಡಾದ್ಮೇಲೆ ನಾ ಕಂಕಣಬದ್ಧರಾಗಿ ನಾವು ಈ ಶರಣ ದಾಂಪತ್ಯವನ್ನು ಸ್ವೀಕಾರ ಮಾಡ್ತೀವಿ ಅಂತ ತಿಳ್ಕೊಂಡು ಆ ಉದ್ದೇಶದಿಂದ ರುದ್ರಾಕ್ಷಿ ಕಂಕಣ. ಆಮೇಲೆ ಇಲ್ಲಿ ಮುಖ್ಯವಾಗಿ ಬರುವಂಥದ್ದು ವಚನ ಮಾಂಗಲ್ಯ ಅಂತ ಮಾಡಿಸ್ತೀವಿ ನಾವು. ವೈದಿಕ ಮಾಂಗಲ್ಯ ಏನೈತಿ, ಒಬ್ಬ ಹೆಣ್ಣು ಮಗಳು ಮಾತ್ರ ಮಾಂಗಲ್ಯ ಕಟ್ಟಿಸ್ತಾರೆ. ಗಂಡಿಗೆ ಆ ಯಾವ ಬಂಧನಗಳೇ ಇಲ್ಲ. ಈಗ ಒಬ್ಬ ಹೆಣ್ಮಗಳಿಗೆ ಗಂಡ್ಸತ್ತ ಅಂದ್ರೆ ಬೇರೆ ಬೇರೆ ಕಾರಣಗಳಿಂದ ಗೊತ್ತಾಗ್ತೈತಿ. ಆದ್ರೆ ಗಂಡು ಮಕ್ಕಳಿಗೆ ಅದು ಯಾವುದೂ ಗೊತ್ತಾಗೋದಿಲ್ಲ. ಹಾಗಾಗಿ ಇಲ್ಲಿ ವಚನ ಮಾಂಗಲ್ಯ ಅಂತ ಹೇಳಿ ಕಟ್ಟಿಸಿ ನಾವೇನು ಮಾಡ್ತೀವಿ ಅಂತಂದ್ರೆ ರುದ್ರಾಕ್ಷಿ ಮಾಂಗಲ್ಯವನ್ನು ಹಾಕಿಸ್ತೀವಿ. ಹೇಗೆ ತಾಯಿಗೆ ನೀವು ಮಾಂಗಲ್ಯವನ್ನು ಕಟ್ಟಿಸ್ತೀರಿ ಹಂಗೆ ವರನಿಗೂ ಕೂಡ
ಹುಡುಗನಿಗೂ ಕೂಡ ಅಲ್ಲೇನು ಮಾಡ್ತೀವಿ ಅಂತಂದ್ರೆ ರುದ್ರಾಕ್ಷಿ ಮಾಂಗಲ್ಯವನ್ನು ಧಾರಣ ಮಾಡಿಸ್ತೀವಿ. ಹೇಳಬೇಕಾದ್ರೆ ಅವರಿಬ್ಬರಿಗೂ ಕೂಡ ವಚನಗಳನ್ನು ಹೇಳಿಸಿ ನಾವು ಅದನ್ನು ಆ ವಚನಗಳನ್ನು ನಾವು ಮುಂದೆ ಕೋಟ್ ಮಾಡ್ಕೊತ ಹೋಗೋಣ ಅಂತ ಮುಂದೆ ಅವು ನಾವು ನಿಜಾಚರಣೆಗಳನ್ನು ಪೂರ್ಣವಾಗಿ ಮಾತಾಡುವಾಗ ವಚನಗಳು ಕೂಡ ಬರ್ತಾವೆ. ಹಾಗಾಗಿ ವಚನಗಳನ್ನು ಹೇಳಿಸ್ಕೊಂತ ಅವ ಪರಸ್ಪರ ಮಾಂಗಲ್ಯ ಧಾರಣ ಮಾಡ್ತಾರೆ. ಆಹಾರ ವಿನಿಮಯ ಆಗ್ತೈತಿ, ಪುಷ್ಪವೃಷ್ಟಿ ಆಗ್ತೈತಿ. ಮುಖ್ಯವಾಗಿ ಇಲ್ಲಿ ಬಳಸೋದು ಅಕ್ಕಿ ಕಾಳು ಯೂಸ್ ಮಾಡಲ್ಲ. ಅಕ್ಕಿ ಕಾಳು ಯಾಕೆ ಯೂಸ್ ಮಾಡಂಗಿಲ್ಲ ಅಂತಂದ್ರೆ ಅದು ತಿನ್ನುವಂಥ ಪದಾರ್ಥ, ಕಾಲಿಲಿ ತುಳಿಬಾರ್ದು. ಈಗ ಮನ್ಯಾಗ ನಾವು ಹಸನ್ ಮಾಡ್ತಿರ್ತೀವಿ, ಧಾನ್ಯಗಳನ್ನು ಹಸನ್ ಮಾಡ್ತಿರ್ತೀವಿ. ಹಸನ್ ಮಾಡುವಾಗ 2 ಕಾಳು ಕೆಳಗೆ ಬಿದ್ದಿದ್ರೆ ನಮಸ್ಕಾರ ಮಾಡಿ ಅದನ್ನ ಮತ್ತೆ ಹೊಳ್ಳಿ ನಾವು ಹಾಕ್ಕೊಂತೀವಿ ಬುಟ್ಟಿ ಒಳಗೆ. ಅದನ್ನು ನಾವು ಅಲ್ಲೇ ದೇವ್ರ ಹೆಸರಿನೊಳಗೆ ಅಥವಾ ಆಶೀರ್ವಾದ ಮಾಡ್ತೀವಿ ಅನ್ನೋ ನೆಪದೊಳಗೆ ಅದನ್ನು ಬೂಟುಗಾಲಿಲೇ ನಾವು ತುಳಿತೀವಿ, ಕೆಡಿಸ್ತೀವಿ. ಆ ಚೈತನ್ಯವನ್ನು ನಾಶ ಮಾಡಿಬಿಡ್ತೀವಿ. ಆ ಒಂದು ಹಿಡಿ ಅಕ್ಕಿ ಅನ್ನ ಎಷ್ಟೋ ಜೀವವನ್ನು ಬದುಕಿಸುವಂಥ ಶಕ್ತಿ ಅದಕ್ಕಿರುವಾಗ ಅದನ್ನು ಹಾಳು ಮಾಡುವಂಥ ಸ್ವತಂತ್ರನೂ ಕೂಡ ನಮಗಿರೋದಿಲ್ಲ. ಅದು ಮತ್ತು ರೈತನ ಬೆವರಿನ ಫಲ ಅದು. ಆತ ವರ್ಷಾನುಗಟ್ಲೆ ದುಡಿದಿರ್ತಾನೆ ಅದನ್ನು ಕಿಮ್ಮತ್ತಿಲ್ಲ ಅನ್ನೋ ರೀತಿ ಒಳಗೆ ಅದನ್ನು ನಾವು ಕೆಡಿಸ್ಬಿಡ್ತೀವಿ. ಆ ಕಾರಣಕ್ಕಾಗಿ ಅಲ್ಲಿ ಅಕ್ಷತೆ ಇರೋದಿಲ್ಲ, ಹೂವನ್ನು ಹಾಕ್ತೀವಿ. ನೀವು ಮತ್ತು ನಮ್ಗೆ ಈ ಹೇಳ್ಕೊತ ಬಂದಿರೋದು ವೀರಭದ್ರಪ್ಪ ಕುರ್ಕುಂದಿ ಅಪ್ಪ ಅವ್ರು ಅಂತಿದ್ರು. ನೀವು ಎಲ್ಲರ TV ಒಳಗೆ ಅದನ್ನು ನೋಡ್ತಿರ್ತೀರಿ, ಎಲ್ಲ ದೇವಾನುದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರೆ, ಯಾರಾದರೂ ಅಕ್ಕಿ ಕಾಳು ಹಾಕ್ತಾರೇನೋ ಅಂದ್ರೆ ಭಾಳ ಮಂದಿಗೆ ಅದೊಂದು ನಂಬಿಕೆ ಇರ್ತೈತಲ್ಲ, ಹೂವು ಹಾಕಿದ್ರೆ ಕೆಟ್ಟ ಅಂತೇಳಿ. ಹಿಂಗೆ ಹೇಳಿದ್ರು. ಹೌದಲ್ಲ, ಅದು ಸತ್ಯನೂ ಅಂತ ಅನಿಸ್ತು. ಹೂವು ಆಮೇಲೆ ನಮ್ಮ ತೋಂಟದಾರ ಅಪ್ಪವರು ಇನ್ನೂ ಒಂದು ಮದುವೆ ಒಳಗೆ ಅವ್ರು ಹೇಳಿದರು, ನಿಮ್ಗೆ ಹೂವನ್ನು ತುಬಾರಕ್ಕ ಅಂದ್ರೆ ಅವನು ಬಿಟ್ಬಿಡ್ರಿ, ಚಪ್ಪಾಳಿ ಹೊಡೆದು ಬಿಡ್ರಿ, ಮದುವೆ ಆಯಿತು ಅಂತೇಳಿ ಅಂದ್ರೆ ಇಷ್ಟು ಸರಳೀಕರಿಸ್ಕೊಂತ ಬಂದರು. ಈಗ ಒಂದೊಂದು ಸಂದರ್ಭದೊಳಗೆ ಹೂ ದುಬಾರಿ ಹಾಕಿರ್ತಾವೆ. ಹೂವಾರ ಯಾಕೆ ಹಾಕ್ತೀರಿ, ಹೂವನ್ನು ದುಬಾರಿ ಇರಂಗಿಲ್ಲ ಅಂದ್ರೆ ಅದು ಕೆಡೋದು. ಅದು ಒಂದೇ ದಿನಕ್ಕೆ ಬಾಡಿ ಹೋಗ್ತಿರ್ತದೆ. ಮೃದು ಅಂಥೇಳಿ ಅನ್ನುವಂಥ ಭಾವದೊಳಗೆ ಅದನ್ನು ಹಾಕ್ತಿರ್ತೀವಿ. ಬೇಡಪ್ಪ ಅದು ಬೇಡ ಅಂತಿರಲ್ಲ, ಚಪ್ಪಾಳಿ ಹೊಡೆದು ಬಿಡ್ರಿ ಅಂತೇಳಿ. ಹಾಕ್ಬೇಕಂತೇನಿಲ್ಲ. ನೀವು ಸಹಜವಾಗಿ ಒಪ್ಕೊಂಡ್ರಪ್ಪ ಚಪ್ಪಾಳಿ ಮೂಲಕನೂ ಕೂಡ ನೀವು ಅಭಿನಂದನೆ ಸಲ್ಲಿಸ್ಬಿಡ್ರಿ, ಅವ್ರಿಗೆ ಅಲ್ಲೇ ಹಾರೈಸಿಬಿಡ್ರಲ್ಲ ಅಂಥೇಳಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಹಾಗಾಗಿ ಪುಷ್ಪ ವೃಷ್ಟಿ ಆಗಿಬಿಡ್ತದೆ. ಆ ನಂತರದೊಳಗೆ ಅವ್ರು ದಾಂಪತ್ಯ ಸ್ವೀಕಾರ ಮಾಡಬೇಕಾದ್ರೆ ಅಲ್ಲಿ ಪ್ರತಿಜ್ಞಾ ವಿಧಿಗಳನ್ನು ಬೋಧಿಸ್ತೇವೆ. ಆ ಪ್ರತಿಜ್ಞಾ ವಿಧಿಗಳು ಕನ್ನಡದೊಳಗೆ ಇರೋದ್ರಿಂದ ಪರಸ್ಪರ ಇಬ್ಬರು ದಾಂಪತ್ಯ ಜೀವನವನ್ನು ಹೆಂಗೆ ಬದುಕಬೇಕು ಅನ್ನೋದರ ಅಲ್ಲಿ ಪ್ರತಿಜ್ಞಾ ವಿಧಿಗಳನ್ನು ಹೇಳ್ಕೊಡ್ತೀವಿ. ಹಾಗಾಗಿ ಅಲ್ಲಿ ಮತ್ತೇನು ತಿಳಿಲಾರ್ದಂಥ ಸಂಸ್ಕೃತ ಮಂತ್ರಗಳು ಆ ಮಂತ್ರದೊಳಗೆ ಹೇಳ್ತಾರೆ. ತಾರಾಬಲ ಚಂದ್ರಬಲ ಅಂತ ಹೇಳ್ತಾರೆ. ಆ ತಾರೆಯನ ಕಥೆಯನ್ನು ಕೇಳಿದ್ರೆ, ಚಂದ್ರನ ಕಥೆಯನ್ನು ಕೇಳಿದ್ರೆ ಅವ್ರು ಹೆಂಗೆ ನಮಗೆ ಆದರ್ಶ ಆಗ್ತಾರೆ, ಅವನ್ನೆಲ್ಲವೂ ಕೂಡ ನಾನು ವಿಡಂಬನೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಶರಣರು ನಮ್ಗೆ ಶರಣ ದಾಂಪತ್ಯದ ಕುರಿತಾಗಿ ಹೇಳಿದಂಥ ಶರಣರ ಒಂದು ಆಶಯವನ್ನು ಇಟ್ಕೊಂಡು ನಾವು ಮಾಡ್ತೇವೆ. ಐದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯನವ್ರು ಬರ್ತಾರೆ, ಬಸವಣ್ಣ ನೀಲಾಂಬಿಕೆ ಮತ್ತು ಗಂಗಾಂಬಿಕೆ ತಾಯಿಯವ್ರು ಬರ್ತಾರೆ. ಈಗ ಶರಣರ ದಾಂಪತ್ಯವನ್ನ ನಮ್ಗೆ ಮಾರ್ಗದರ್ಶನವಾಗಿರುವ ಹೊತ್ನ್ಯಾಗ ಗಂಡ ತಪ್ಪು ಮಾಡಿದ್ರೆ ನೀ ಏನಿಲ್ಲ, ನೀನು ಕ್ಷಮ್ಯಾಧರಿತ್ರಿ ಆಗಂತ ಹೇಳೋದ್ರ ಬದಲಾಗಿ ಗಂಡ ತಪ್ಪು ಮಾಡಿದಾಗ ಪ್ರಶ್ನೆ ಮಾಡುವಂಥ ಒಂದು ತಾಕತ್ತನ್ನು ಕೂಡ ಶರಣರು ನಮ್ಗೆ ಕೊಟ್ಟರು. ಯಾಕಂದ್ರೆ ಐದಕ್ಕಿ ಲಕ್ಕಮ್ಮನ ಪ್ರಸಂಗದೊಳಗೆ ನಾವು ಅದನ್ನು ನೋಡ್ತೀವಿ. ಈಸಕ್ಕಿ ಆಸೆ ನಿಮಗೆ ಕೈಯ ಮಾರಯ್ಯ ಅಂಥೇಳಿ ಐದಕ್ಕಿ ಲಕ್ಕಮ್ಮ ಮಾರಯ್ಯನವ್ರನ್ನ ಪ್ರಶ್ನೆ ಮಾಡ್ತಾ. ಆಮೇಲೆ ಶಿವಾನುಭವ ಮಾಡೋ ಹೊತ್ನಾಗ ಈಗ ನಾವು ಮಾತಾಡ್ಕೊತ ಕುಂತೀವಿ, ಹಿಂಗೆ ಚರ್ಚಾಗೋಷ್ಠಿ ನಡೆದಾಗ ಕುಂತಾಗ ಕಾಯಕ ನಿಂದಿತ್ತು ಎನ್ನಾಳದನೆ ಅಂಥೇಳಿ ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾದಂಥ ಪ್ರಶ್ನೆ ಏನಲ್ಲದು. ಹಾಗಾಗಿ ಪರಸ್ಪರ ಕೂಡ ಗೌರವಿಸ್ಕೊಂತ ಬದುಕುವ ರೀತಿಯನ್ನು ಇಲ್ಲಿ ಶರಣ ಧರ್ಮದೊಳಗೆ ದಾಂಪತ್ಯ ಧರ್ಮದೊಳಗೆ ಅದೇ ನೀವು ಹೇಳ್ತಾ ಇದ್ರಿ. ಈಗ ಹೆಣ್ಣು ಪ್ರಶ್ನೆ ಮಾಡ್ಬೋದು ಅಂತ. ಅದೇನಾಗುತ್ತಂದ್ರೆ ಹೆಣ್ಣು ಪ್ರಶ್ನೆ ಮಾಡಿ ನಾವು ಭಾಳ ಮಾತಾಡಕತ್ರ ಏನಂತಾರೆ ಜನ ಅಂತಂದ್ರೆ, ಹೆಣ್ಣಂದ್ರೆ ಸಹನೆ, ಎಲ್ಲ ಹೊಂದ್ಕೊಂಡು ಹೋಗ್ತಾಳ, ಈಕೇನು ಹೊಂದ್ಕೊಳ್ಳೋವಲ್ಲಿ ಎಲ್ಲ ಪ್ರಶ್ನೆ ಮಾಡ್ತಾಳೆ, ಎಲ್ಲ ಮಾತಾಡ್ತಾಳ ಅನ್ನೋದೊಂದು ಬರುತ್ತೆ. ಅದಕ್ಕೇನು ಹೇಳ್ತೀರಿ ನೀವು? ಪ್ರಶ್ನೆ ಮಾಡೋದು ಪ್ರಶ್ನೆ ಮಾಡೋದು ಅಂತೇಳಿ ಅನ್ನುವಂಥದ್ದನ್ನು ನಾವು ಅದು ವಾಚಾಳಿತನ ಅಂತೇಳಿ ಅಂದ್ಕೊಂಡ್ವಿ ಅಂದ್ರೆ ತಪ್ಪು ಅರ್ಥ ಆಗತ್ತೆ. ಹೌದಲ್ಲ? ಪ್ರಶ್ನೆಯನ್ನು ಕೇಳೋದು ತಿಳ್ಕೊಳ್ಳೋದಕ್ಕೆ ಕೇಳುವಂಥ ಪ್ರಶ್ನೆಗಳು ಬೇರೆ. ಈಗ ಯಾವುದಾದ್ರೂ ಪ್ರಶ್ನೆ ಮಾಡ್ತೀವಿ ಅಂತಂದ್ರೆ ಸುಮ್ಮನೆ ಪ್ರಶ್ನೆ ಮಾಡೋದಲ್ಲ. ಯಾವುದನ್ನು ಪ್ರಶ್ನೆ ಮಾಡ್ತೀವಿ ಅಂದ್ರೆ ತಿಳಿಲಾರ್ದಕ್ಕೆ ಪ್ರಶ್ನೆ ಮಾಡ್ತಿರ್ತೀವಿ. ಹಾಗಾಗಿ ತಿಳ್ಕೊಬೇಕಾದಂಥ ಪ್ರಶ್ನೆಗಳನ್ನು ಮಾಡಿದರೆ ಅದಕ್ಕೇನು ತಪ್ಪೇನಿಲ್ಲ. ಸುಮ್ಮನೆ ವಾದಿ ಮಾಡೋದು, ವಿತಂಡವಾದ ಮಾಡ್ತಾ ಪ್ರಶ್ನೆ ಮಾಡೋದು ತಪ್ಪು ಅನ್ನೋದನ್ನು ಕೂಡ ನಾವು ಹೇಳಲೇಬೇಕಾಗ್ತದೆ. ಹಾಗಾಗಿ ಹೆಣ್ಣು ಪ್ರಶ್ನೆ ಮಾಡಬಾರ್ದಂತಲ್ಲ, ಪ್ರಶ್ನೆ ಮಾಡಲೇಬೇಕು. ಹಿಂಗ್ಯಾಕೆ ನನಗೆ ಅಂತ ಹೇಳಂತಂದು ಕೇಳೋದ್ರಾಗ ಇಲ್ಲವಾ ನೀನು ಹಿಂಗೆ ಅಂತ ಹೇಳಂತಂದು ತಿಳಿಸಿ ಹೇಳ್ಕೊಡ್ಬೇಕಾಗ್ತದೆ. ತಿಳ್ಕೊಳ್ಳೋದಕ್ಕಾಗಿ ಪ್ರಶ್ನೆ ಕೇಳೋದು ಏನು ತಪ್ಪಲ್ಲ. ಅದು ಶರಣ ಧರ್ಮದೊಳಗೆ ಒಪ್ಪಂದರೂ ಕೂಡ. ಹಾಗಾಗಿ ನಾವು ಒಪ್ಕೊಳ್ಳಿಲ್ಲ ಅಂತಂದ್ರೆ ಮತ್ತೆ ಪುರುಷ ಪ್ರಧಾನವಾದಂಥ ಸಮಾಜಕ್ಕೆ ನಾವು ಹಿಂದೆ ಹೋಗ್ಬಿಡ್ತೀವಿ. ಮತ್ತೆ ಹೆಣ್ಣನ್ನು ಮಾತ್ರ ಪ್ರಶ್ನೆ ಮಾಡಬಾರ್ದು, ಗಂಡು ಪ್ರಶ್ನೆ ಮಾಡಬಾರ್ದು ಅಂತಿಲ್ಲಲ್ಲ. ಗಂಡನ್ನು ಪ್ರಶ್ನೆ ಮಾಡ್ಬೋದು, ಗಂಡಿನೂ ಪ್ರಶ್ನೆ ಮಾಡ್ಬೋದು. ಹಾಗೆ ಪರಸ್ಪರ ಇಲ್ಲಿ ಚಿಂತನೆ ಅದ, ಚರ್ಚೆ ಅದ, ಮಾಡ್ಕೊಂಡು ಇಬ್ರು ಸಹಬಾಳ್ವೆ ಮಾಡ್ಕೊಂಡು ಹೋಗ್ಬೇಕಾಗ್ತೈತಿ. ಇಲ್ಲ ನಾ ಹೇಳ್ದಂಗೆ ನೀ ಕೇಳ್ಬೇಕಂತ ಹೇಳಂತ ಅನ್ನುವಂಥ ಅಧಿಕಾರ ಸ್ಥಾಪಿತವಾದಂಥ ಧರ್ಮ ಇದಲ್ಲ.
ಪ್ರತಿಯೊಬ್ಬರು ಕೂಡ ಸಹಜವಾಗಿ ಸ್ನೇಹದಿಂದ ಬದುಕುವಂಥ ಧರ್ಮ. ಹಾಗಾಗಿ ಇಲ್ಲಿ ಅದೇ ಪ್ರೀತಿನ ನೀವು ಈಗ ಆಳ್ತೈತಿ. ಇಷ್ಟೊತ್ತು ಕಲ್ಯಾಣ ಮಹೋತ್ಸವ ಬಗ್ಗೆ ಹೇಳಿದ್ರೆ ಈಗ ಬರೋದು ಈಗ ಗರ್ಭ ಸಂಸ್ಕಾರ ಅಂತ ಮಾಡ್ತಾರಲ್ಲ ಅದಕ್ಕೇನಾದ್ರೂ ವೈಜ್ಞಾನಿಕವಾಗಿ ಏನಾದ್ರೂ ಹಿನ್ನೆಲೆ ಇದೆಯಾ? ಯಾಕೆ ಮಾಡ್ತಾರ ಅದನ್ನ? ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಗರ್ಭಕ್ಕೆ ಲಿಂಗ ಸಂಸ್ಕಾರ ಮಾಡೋದ್ರ ಕುರಿತಾಗಿ ನಾವು ಮಾತನಾಡೋದು ಆಯ್ತಂದ್ರೆ ಈ ಗರ್ಭಕ್ಕೆ ಲಿಂಗ ಸಂಸ್ಕಾರ ಕೊಡೋದು ನಮ್ಮ ಲಿಂಗಾಯತ ಧರ್ಮದೊಳಗೆ ಮಾತ್ರ ಐತಿ. ಬೇರೆ ಕಡೆ ಇದು ಎಲ್ಲಿ ಕಂಡು ಬರೋದಿಲ್ಲ. ಹುಟ್ಟಿದ ಮೇಲಿನ ಸಂಸ್ಕಾರಗಳ ಪ್ರಾರಂಭ ಆಗ್ತಾವೆ. ಇಲ್ಲಿ ನಾವು ಭಾಳ ಎಚ್ಚರ ತಗೊಳ್ಳೋದು ಅಂತಂದ್ರೆ ಮಗು ಆಕಿ ತಾಯಿ ಗರ್ಭಸ್ಥ ಸ್ಥಿತಿಯನ್ನು ಆಗೈತಿ, ಗರ್ಭ ನಿಂತದ ಅಂದ ತಕ್ಷಣ ಮನೆಯವರಿಗೆಲ್ಲ ಒಂದು ಸಂಭ್ರಮದ ವಾತಾವರಣನೇ ಇರ್ತೈತಿ. ಯಾಕಂದ್ರೆ ಒಬ್ರು ತಾಯಿ ಆಗೋದು ಅಂತಂದ್ರೆ ಆಕಿಗೆ ಸವಾಲನ ಅದು, ಸವಾಲು, ಆಕಿ ಬದುಕಿನ ಸವಾಲು. ಆಮೇಲೆ ಅಲ್ಲೇ ಹೊಸದಾಗಿ ಮದುವೆಯಾಗಿ ಹೋದಾಗಂತೂ ಕೂಡ ಗಂಡನ ಮನೆಯೊಳಗೆ ಸ್ವಲ್ಪ ದಿನಕ್ಕಾದ್ರೆ ಇನ್ನೂ ಹೊಂದಾಣಿಕೆ ಆಗಿರಂಗಿಲ್ಲ. ಆಕೆಯಲ್ಲಿ ಬಯಕೆಗಳು ಉತ್ಪತ್ತಿ ಆಗ್ತಿರ್ತಾವೆ. ಹಾಗಾಗಿ ಆ ಬಯಕೆಯನ್ನೆಲ್ಲ ಪೂರ್ಣ ಮಾಡಬೇಕಾಗುವಂಥ ಅನಿವಾರ್ಯತೆ ಇರ್ತದೆ. ಹೇಗೆ ಒಂದು ಬೀಜನ ಭೂಮಿಗೆ ಬಿತ್ತಿದ್ವಿ ಅಂತಂದ್ರೆ ಆ ಬೀಜಕ್ಕೆ ಆ ಭೂಮಿಯ ಲವಣಾಂಶವನ್ನೆಲ್ಲ ಹೀರ್ಕೊಂಡು ಹೆಂಗೆ ಆ ಬೀಜ ಬೆಳೆದ ಮ್ಯಾಲೆ ಬರ್ತೈತಲ್ಲ, ಹಂಗೆ ತಾಯಿ ಗರ್ಭದೊಳಗೆ ಉದಿಸಿದಂಥ ಆ ಪಿಂಡ ತಾಯಿಯ ದೇಹದೊಳಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಅದು ಹೀರ್ತಿರ್ತದೆ. ಹಾಗಾಗಿ ಆಕೆಗೆ ಪೌಷ್ಟಿಕವಾದಂಥ ಆಹಾರ ಅಗತ್ಯ ಇರ್ತದೆ ಆ ಸಮಯದೊಳಗೆ. ಹಾಗಾಗಿ ಪಕ್ಕದ ಮನೆಯವರು ಬಂಧು ಬಳಗದವರು ಆಕೆಗೆ ಏನು ಬೈಕ್ ಐತಿ ನಿನಗೆ, ನಿನ್ನ ಬೈಕ್ ಏನೈತು ಅಂತ ಕೇಳ್ತಾರೆ. ಕೇಳೋ ಉದ್ದೇಶ ಇಷ್ಟ ಅಂದ್ರೆ ಆಕಿನ ದೇಹದೊಳಗೆ ಒಂದು ಸದೃಢವಾದಂಥ ಮಗು ಬರಲಿ ಅನ್ನುವಂಥ ಅಪೇಕ್ಷೆ ಮೂಲಕ ಪ್ರೀತಿಯಿಂದ ಆಕೆಯನ್ನು ಕೇಳಿ ಮಾತಾಡಿಸಿ ಆಕೆ ಒಳಗಿರ್ತಕ್ಕಂಥ ಭಯವನ್ನು ಕಳೀತಾರೆ. ಅದು ಒಂದು ವೈಜ್ಞಾನಿಕ ಕಾರಣನೂ ಕೂಡ. ಅದು ಪ್ರೀತಿಯ ಸಾಂಗತ್ಯದ ಮೂಲಕ ನಮ್ಮೊಳಗೆ ಅದನ್ನು ಕುಟುಂಬದ ವ್ಯವಸ್ಥೆ, ಕುಟುಂಬದೊಳಗಿರುವಂಥವರೆಲ್ಲ ಆ ಒಂದು ಕ್ರಿಯೇಟಿವ್ ಮಾಡ್ತಾರೆ. ಆಮೇಲೆ ನಾವು ಗ್ರಹಿಸುವಂಥ ಶಕ್ತಿ ಯಾವಾಗ ನಮಗೆ ಅದು 8ನೇ ತಿಂಗಳಿಗೆ ಬರ್ತದೆ ಅಂತ ಹೇಳ್ತೀವಿ. ಆದರೆ ವಿಜ್ಞಾನವನ್ನು ನಾವು ನೋಡಿದಾದ್ಮೇಲೆ ಆ ಪಿಂಡ ಬೆಳೆಯುವಂಥ ಹಂತದೊಳಗನು ಕೂಡ ಅದು ಪಿಂಡದ ಬೆಳವಣಿಗೆ ನಮ್ಮ ಗರ್ಭ ನಿಂತಾದ ಮೇಲೆ ನಮ್ಗೆ ಗೊತ್ತಾಕತ್ತೆ ಅಂತ ಹೇಳಿ ಅನ್ನೋದು ಒಂದು ವಿಜ್ಞಾನ. ಆದ್ರೆ ಅದು ಬರಬೇಕಾದ್ರೆ ಇನ್ನೂ ನಮ್ಮ ದೇಹದೊಳಗೆ ರಕ್ತದೊಳಗಿಂದ ಅಂಡಾಣು ವೀರ್ಯಾಣುಗಳ ಉತ್ಪತ್ತಿ ನಮ್ಮ ದೇಹದೊಳಗಿರ್ತಕ್ಕಂಥ ರಕ್ತದ ಮೂಲಕನೇ ಆಗಿರ್ತದೆ. ಹಾಗಾಗಿ ಅಲ್ಲಿಂದನೇ ಬೆಳವಣಿಗೆ ಪ್ರಾರಂಭ ಆಗ್ತೈತಿ. ನಾವು ಹುಟ್ಟಿನ ಮೂಲಕ ನಾವು ಜಾತಕ ಇವನ್ನೆಲ್ಲ ಕೇಳ್ತೀವಲ್ಲ, ಅದ್ರ ಹುಟ್ಟನ್ನು ನಾವು ಎಲ್ಲಿ ಹೋಗ್ತೀವಿ ನೋಡ್ರಿ. ಬೇಕಾದ್ರೆ ಅದನ್ನು ನಾವು ತಿಳಿಯೋಕೆ ಸಾಧ್ಯನೇ ಇಲ್ಲ. ಅದರ ಮೂಲ ಹಿಡ್ಕೊಂಡು ಹೋಗ್ತೀವಿ ಅಂದ್ರೆ ತಾಯಿಯಿಂದ ಮಗು ಗರ್ಭ ಹೊರಗೆ ಬಂದದ್ದಷ್ಟೇ ನಾವು ಹಿಡಿತೀವಿ. ಆದರೆ ಹುಟ್ಟುದು ಎಲ್ಲಿಂದ ಪ್ರಾರಂಭ ಆಯ್ತು? ಆಕೆ ರಕ್ತದಿಂದನೇ ಪ್ರಾರಂಭ. ರಕ್ತ ಎಲ್ಲಿಂದ ಬಂತು? ತಿನ್ನುವಂಥ ಆಹಾರದಿಂದ ಬಂತು. ತಿನ್ನುವಂಥ ಆಹಾರ ಭೂಮಿಯಿಂದ ಬಂತು. ಹಿಂಗೆ ಆ ಒಂದು ಪಿಂಡದ ಉತ್ಪತ್ತಿ ನಿರಾಕಾರ ಚೈತನ್ಯ ನಾವೆಲ್ಲರೂ ಕೂಡ ಬಯಲಿನಿಂದ ಬಂದವ್ರೆ. ಈ ತಿಳುವಳಿಕೆ ನಮ್ಗೆಲ್ಲರಿಗೆ ಬರ್ಬೇಕಾಗೈತಿ. ಇವತ್ತು ಒಬ್ಬ ಹೆಣ್ಮಗಳು ಗರ್ಭಸ್ಥ ಆಗ್ತಾಳೆ ಅಂದ್ರೆ ಅದಕ್ಕೆ ತಿಥಿ ಮುಹೂರ್ತ ಇವನ್ನೆಲ್ಲ ಕೇಳ್ಕೊಂಡು ದಾಖಲೆಗಾಗಿ ಒಂದು ದಿನಾಂಕ ನಮ್ಗೆ ಗುರ್ತು ಹಿಡಿಯೋದಕ್ಕಾಗಿ ನಾವು ಅದೊಂದು ದಿನಾಂಕವನ್ನು ಮಾಡ್ಕೊಂಡಿರ್ತೀವಿ. ಆಮೇಲೆ 3ನೇ ತಿಂಗಳ 4ನೇ ತಿಂಗಳ ಹೀಗೆಲ್ಲ ಬಂದಂಗೆ ಅವೆಲ್ಲ ಕ್ಯಾಲ್ಸಿಯಮು ಅವೆಲ್ಲ ಬೇಕಾಗ್ತಿರ್ತದಲ್ಲ. ಹಾಗಾಗಿ ಪ್ರೋಟೀನು ಅವೆಲ್ಲ ಏನೇನು ನಮ್ಗೆ ದೇಹಕ್ಕೆ ಬೇಕಾಗಿರ್ತಾವಲ್ಲ, ಕ್ಯಾಲ್ಸಿಯಮ್ ಅದೆಲ್ಲ ಅವನ್ನೆಲ್ಲ ವೈದ್ಯರು ನಮ್ಗೆ ಒಂದು ಸಲಹೆಗಳನ್ನು ಮಾಡ್ತಿರ್ತಾರೆ. ಆ ಪ್ರಕಾರವಾಗಿ ನಾವೆಲ್ಲ ವೈದ್ಯರ ಸಲಹೆ ಮೇರೆಗೆ ನಾವು ಕುಟುಂಬದವರ ಜವಾಬ್ದಾರಿ ಇದ್ರೊಳಗೆ ನಾವು ಇರಬೇಕಾಗ್ತೈತಿ. ಹಾಗಾಗಿ ಇಟ್ಕೊಂಡು ನಾವು ಅದನ್ನು ಮಾಡಿ ಆಮೇಲೆ 8ನೇ ತಿಂಗಳಿಗೆ ನಾವು ಗರ್ಭಕ್ಕೆ ಲಿಂಗ ಸಂಸ್ಕಾರ ಅಂತ ಮಾಡ್ತೀವಿ. ಆ ಮಗುವಿನ ಗ್ರಹಿಕೆ ತಾಯಿಯ ಮುಖಾಂತರ ನಡೀತಿರ್ತದೆ. ಈಗ ಉಂಡಂಥ ಆಹಾರ ತಾಯಿ ಮೂಲಕ ಹೋಗ್ತದಲ್ಲ, ಆ ಸಂಸ್ಕಾರಗಳು ಕೂಡ ತಾಯಿ ಮೂಲಕನೇ ಹೋಗ್ತಾವೆ. ಯಾಕೆ ನಾವು ಅದನ್ನು ಸಂಸ್ಕಾರವನ್ನು ನಾವು ಮಾಡ್ತೀವಿ ಅಥವಾ ಸಂಸ್ಕಾರಗಳನ್ನು ಕೊಡ್ತೀವಿ ಅಂತಂದ್ರೆ ಆ ಗ್ರಹಿಕಾ ಶಕ್ತಿ ಏನೈತಲ್ಲ, ಆಮೇಲೆ ಆ ನರ್ವ್ ಸಿಸ್ಟಮ್ ಅಂತ ಐತಿ ನಮ್ಮೊಳಗೆ. ಪ್ರತಿಯೊಬ್ಬರ ದೇಹದೊಳಗೆ ನರ್ವ್ ಸಿಸ್ಟಮ್ ಐತಿ. ಆ ನರ್ವ್ ಸಿಸ್ಟಮ್ ಮೂಲಕ ನಮ್ಗೆ ರಸಗಳ ಉತ್ಪತ್ತಿ ಆಗ್ತಿರ್ತಾವೆ ದೇಹದೊಳಗೆ. ಆ ರಸಗಳ ಉತ್ಪತ್ತಿ ಮೂಲಕ ನಮ್ಗೆ ಆ ಮಗುವಿಗೆ ಬೇಕಾದಂಥ ರಸಗಳು ಅದಕ್ಕೆ ಸಿಗ್ತಿರ್ತಾವಲ್ಲ. ಹಾಗಾಗಿ ದೀರ್ಘವಾದಂಥ ಸಿಟ್ಟು, ಆಕೆಗೆ ಭಯಾನಕ ದೃಶ್ಯಗಳು ಇಂಥವೆಲ್ಲ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಅವನ್ನೆಲ್ಲ ಅವಾಯ್ಡ್ ಮಾಡ್ತಾರೆ. ಭಾಳ ಮಂದಿ ಮನ್ಯಾಗ ಹಿರಿಯರಿದ್ದವರು ನೀ ಅಡವತ್ತನೇ ಪಡವತ್ತನೇ ಹೊರಗೆ ಹೋಗಬೇಡ, ಕೆಟ್ಟ ಕೆಟ್ಟ ದೃಶ್ಯಗಳನ್ನು ನೋಡಬೇಡ, ಕೆಟ್ಟ ಮಾತುಗಳನ್ನು ಆಡಬೇಡ, ಇವನ್ನೆಲ್ಲ ಸಾಮಾನ್ಯವಾಗಿ ನಮ್ಗೆ ಜನ ಮೊದಲಿಂದನೂ ಹೇಳ್ಕೊತಾನೆ ಬಂದಾರ. ಅವೆಲ್ಲವೂ ಕೂಡ ನಮ್ಮ ಮಗುವಿನ ಬೆಳವಣಿಗೆ ಮೇಲೆ ಪರಿಣಾಮ ಬೀರ್ತಾವೆ. ಆ ಕಾರಣಕ್ಕಾಗಿ ಈ ಗರ್ಭಕ್ಕೆ ಲಿಂಗದ ಸಂಸ್ಕಾರವನ್ನು ಕೊಡೋದೇನೈತಲ್ಲ, ಆಕೆಗೆ ಇವು ಎಲ್ಲ ತಿಳುವಳಿಕೆಯನ್ನು ಕೊಡ್ತೀವಿ. ಅವಾಗ 8ನೇ ತಿಂಗಳಿಗೆ ಅಂತ ಅನ್ನೋದಕ್ಕಿಂತ ಪೂರ್ವದೊಳಗೆ ಈಗ ಮನ್ಯಾಗ ಸಂಸ್ಕಾರವಂತ ಇದ್ದಂಥ ತಂದೆ ತಾಯಿ ಇದ್ರಂತಂದ್ರೆ ಅದಕ್ಕಿಂತ ಪೂರ್ವದೊಳಗೆ ಅದನ್ನೆಲ್ಲ ಕೊಡ್ತಿರ್ತಾರೆ. 8ನೇ ತಿಂಗಳಿಗೆ ಅದಕ್ಕೆ ಸಂಸ್ಕಾರ ಕೊಟ್ಟು ಅವ್ರಿಗೆ ವಿಭೂತಿ ಧಾರಣ ಮಾಡ್ತೀವಿ, ಲಿಂಗ ಪೂಜೆ ಮಾಡ್ಕೊಳ್ಳೋದಕ್ಕೆ ಹೇಳ್ತೀವಿ. ಆ ಮಗುವಿಗೆ ಕೂಡ ಆ ಮಗುವಿನ ಲಿಂಗವನ್ನು ಕೂಡ ತಾಯಿಗೇನೆ ಲಿಂಗ ಧಾರಣ ಮಾಡಿಸ್ತೀವಿ. ಹಾಗೆ ಮಾಡೋದ್ರ ಮೂಲಕ ಆಕೆಯಲ್ಲಿ ಒಂದು ಧನ್ಯತಾ ಭಾವ, ಅಂದರೆ ನಾನು ಸೃಷ್ಟಿಗೆ ಏನು ಹೇಳ್ತೀವಿ ಅಂತಂದ್ರೆ ಆ ಸೃಷ್ಟಿಯ ಲೀಲೆ ಆಗಿ ಬರ್ತಿರ್ತದ. ಮಗು ಅನ್ನುವಂಥದ್ದು ಸೃಷ್ಟಿಯ ಭಾಗವಾಗಿ ಆ ದೇವರ ನಿನ್ನ ಉಡಿಲೊಳಗೆ ಆ ಮಡಿಲೊಳಗೆ ಲೀಲೆ ಆಡ್ತಾನ ಅಂತೇಳಿ ಅನ್ನುವಂಥ ಭಾವ
ನಮಗೆ ಎಂಥ ಒಂದು ಭಕ್ತಿ ಭಾವ ತಂದು ಕೊಡ್ತೈತಲ್ಲ ಆ ಮಗುವಿನ ಬಗ್ಗೆ. ಹಾಗಾಗಿ ಮಗು ಹುಟ್ಟುವಾಗ ಬೆಳೆಯುವಾಗ ಹಂತದೊಳಗೂ ಕೂಡ ಹುಟ್ಟುವಾಗೂ ಕೂಡ ಅಷ್ಟೇ ಜಾಗರವಾಗಿರುವಂಥ ಸ್ಥಿತಿ ಅಲ್ಲಿ ಉಂಟಾಗ್ತೈತಿ. ಹಾಗಾಗಿ ಗರ್ಭಕ್ಕೆ ಲಿಂಗ ಸಂಸ್ಕಾರ ಕೊಡೋದೇನೈತಲ್ಲ ಅದನ್ನು ನಾವು ಆ ಮಗುವಿನ ಮೇಲೆ ಪರಿಣಾಮ ಮಗುವಿನಕ್ಕಿಂತ ಹೆಚ್ಚು ತಾಯಿ ಮೇಲೆ ಪರಿಣಾಮ, ತಾಯಿಯಿಂದ ಮಗುವಿನ ಮೇಲೆ ಪರಿಣಾಮ ಬೀರ್ತೈತಿ. ಹಾಗಾಗಿ ನಾವು ಆರೋಗ್ಯವಂತ ಮಗುವನ್ನು ಕೂಡ ಸಮಾಜಕ್ಕೆ ಕೊಡಲಿಕ್ಕೆ ಸಾಧ್ಯ ಐತಿ. ಮತ್ತು ಅಲ್ಲಿಗೆ ಮುಗಿತಾನೋ ನಾವು ಗರ್ಭಕ್ಕೆ ಲಿಂಗ ಸಂಸ್ಕಾರ ಕೊಟ್ಟು ಮುಗಿತಾನೆ ಇಲ್ಲ. ಆ ಮಗು ಬೆಳೀತಾ ಬೆಳೀತಾ ಹೋದಂಗೆ ಅದಕ್ಕೆ ಎಲ್ಲ ತಿಳುವಳಿಕೆ ಎಲ್ಲ ಜ್ಞಾನವನ್ನು ಕೂಡ ನಾವು ಕೊಟ್ಕೊತಾನೆ ಹೋಗ್ಬೇಕು. ಈಗ ನೀವು ಅರಿವು ಬಗ್ಗೆ ಮಾತಾಡಿದ್ರಿ, ಈಗ ನಾವೇನೋ ಉದಾಹರಣೆ ಕೊಡ್ಬೋದು. ಈಗ ಅಕ್ಕಿ ಕಾಳು ನಾವು ಯೂಸ್ ಮಾಡಂಗಿಲ್ಲ ಮದ್ವೆಗೆ, ಯಾಕಂದ್ರೆ ಅದು ತಿನ್ನೋ ವಸ್ತು ಕಾಲಿಗೆ ಬೀಳ್ತೈತಿ. ಹಂಗೆ ನಾವು ಎಷ್ಟೊಂದು ಹೇಳಿದ್ರು ಈ ನಂಬಿಕೆಗಳು ಭಾಳ ವರ್ಷದಿಂದ ಮಾಡ್ಕೊಂಬಂದಿರ್ತಾರೆ, ಅಥವಾ ಒಂದು ನಂಬಿಕೆ ಇರ್ತೈತಿ. ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ದೇವ್ರ ನಂಬಿಕೆ ಇರೋದು, ಇವೆಲ್ಲ ನಂಬಿಕೆನ ಸಡನ್ನಾಗಿ ಬಿಡು ಅಂದರೆ ಎಲ್ರಿಗೂ ಆಗಂಗಿಲ್ಲ. ಅರಿವನ್ನು ನಾವು ಮೂಡಿಸ್ಬೇಕು. ಯಾಕೆ ಇದನ್ನು ಮಾಡತ್ತೀವಿ, ಯಾಕೆ ಇದು ಒಳ್ಳೆಯದು, ಬಸವತತ್ವ ಅಂದರೆ ಏನು, ಈ ಅರಿವನ್ನು ಜಾಸ್ತಿ ಮೂಡಿಸೋದಕ್ಕೆ ನಾವು ಏನು ಮಾಡಬೇಕು, ಏನು ಮಾಡಿದ್ರೆ ಜನಕ್ಕೆ ಅರಿವು ಮೂಡ್ತೈತೆ ಅಂತ. ಜನರಿಗೆ ಅರಿವು ಮೂಡೋದು ಅಂತಂದ್ರೆ ಈ ಕಾರ್ಯಕ್ರಮಗಳು ಏನು ನಡೀತಿರ್ತಾವಲ್ಲ, ಈ ಕಾರ್ಯಕ್ರಮದೊಳಗೆ ಅದಕ್ಕೆ ಆ ಕಾರ್ಯಕ್ರಮಗಳನ್ನು ಬಳಸ್ಕೊಂಡು ಅಲ್ಲಿ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಹೇಳೋದ್ರ ಮೂಲಕ ಜಾಗೃತಿಯನ್ನು ಉಂಟು ಮಾಡ್ತಿರ್ತೀವಿ. ಈ ಕಲ್ಯಾಣ ಮಹೋತ್ಸವ ನಡೀತಿರ್ತೈತಿ, ಆಮೇಲೆ ಹುಟ್ಟಿನ ಸಂದರ್ಭ ಇರ್ತಾವ, ಆಮೇಲೆ ಬಸವ ಬಂಧುತ್ವ ಕಾರ್ಯಕ್ರಮ ಅಂತ ಏನಂದಿರಲ್ಲ, ಹುಟ್ಟಿನಿಂದ ಹಿಡ್ಕೊಂಡು ನಾಮಕರಣದ ಕಾರ್ಯಕ್ರಮ, ಶಾಲೆ ಹೊದಿಸುವಂಥ ಕಾರ್ಯಕ್ರಮ, ಆಮೇಲೆ ಹುಟ್ಟುಹಬ್ಬ, ಮತ್ತು ಆಮೇಲೆ ಇನ್ನೊಂದು ಶಾಲೆ ಓದಿಸೋದು ಅಂತಂದ್ರೆ ನಾವು 4ನೇ ವರ್ಷ 5ನೇ ವರ್ಷಕ್ಕೆ ಸ್ವಲ್ಪ ತಿಳುವಳಿಕೆ ಬಂದಿರ್ತೈತೆ ಮಕ್ಕಳಿಗೆ. ಹುಟ್ಟುಹಬ್ಬ ಆಚರಣೆ ಮಾಡೋ ಹೊತ್ನ್ಯಾಗ 1ನೇ ವರ್ಷ 2ನೇ ವರ್ಷ ಇದ್ದಾಗ ಮಕ್ಕಳಿಗೆ ವಚನಗಳನ್ನ ಅನ್ನಕ್ಕೆ ಬರಂಗಿಲ್ಲ. ಅದನ್ನು ನಾವು ತಂದೆ ತಾಯಿಗಳಿಗೆನ ನಾವು ಮಾರ್ಗದರ್ಶನವನ್ನು ಕೊಡಬೇಕಾಗ್ತೈತಿ. ಹಾಗಾಗಿ ತಂದೆ ತಾಯಿಗಳ ಮಾರ್ಗದರ್ಶನ ಕೊಟ್ಟು ವಚನಗಳನ್ನು ಅವ್ರ ಕಡೆಯಿಂದ ಅನಿಸಿ ನಂತರ ದಿನದೊಳಗೆ ಮಕ್ಕಳಿಗೆ ವಚನಗಳನ್ನು ಅನ್ಸಾಕ ಕಲಿಸ್ಬೇಕು, ಆ ವಚನಗಳ ಅರ್ಥಗಳನ್ನು ಬಿಡಿಸಾಕ ಕಲಿಸ್ಬೇಕು. ನಾವು ಕೂಡ ಬಿಡಿಸ್ಬೇಕು ಮೊದಲು. ಈಗ ನಾವು ಒಂದು ಪುಸ್ತಕ ಓದಂತ ಹೇಳಂತ ತಿಳ್ಕೊಂಡು ನಾವು ಮೊಬೈಲ್ ಹಿಡ್ಕೊಂಡು ಕುಂತ್ರೆ ಹೆಂಗೆ ಬದಲಾವಣೆ ಸಾಧ್ಯ ಇಲ್ಲವೋ ಹಂಗೆ ನಾವು ಬದಲಾವಣೆ ಆಗ್ಬೇಕು. ಮೊದಲು ಮನೆಯೊಳಗಿರ್ತಕ್ಕಂಥ ಏನು ಹಿರಿಯರು ಅಂತ ಅಂತೀವಲ್ಲ, ನಾವು ನಮ್ಮ ಸಂಸ್ಕಾರಗಳನ್ನು ಬದಲಾವಣೆ ಮಾಡ್ಕೊತ ಮಕ್ಕಳಿಗೆ ನಾವು ಹೇಳ್ಕೊತ ಹೋದ್ವಿ ಅಂತಂದ್ರೆ ಅದು ಬದಲಾವಣೆ ತರ್ಲಿಕ್ಕೆ ಸಾಧ್ಯ ಐತಿ. ಆ ಕಾರ್ಯಕ್ರಮದ ಸಂದರ್ಭ ಅನುಸಾರ ಅಲ್ಲಿ ಮಾತುಗಳು ಬರ್ತಿರ್ತಾವೆ. ಈಗ ನಾವು ಜನನ ಪ್ರಸಂಗಕ್ಕೆ ಹೋಗಿರ್ತೀವಿ, ಅಲ್ಲಿ ನೀವು ಯಾವುದೇ ನಕ್ಷತ್ರಗಳನ್ನು ರಾಶಿಗಳನ್ನು ನೋಡಬೇಡ್ರಿ ಅಂತ ಹೇಳ್ತೀವಿ. ಸೂತಕಗಳಿಲ್ಲ ಲಿಂಗಾಯತರೊಳಗೆ. ಜನನ ಸೂತಕ, ಮರಣ ಸೂತಕ, ಉಚ್ಚಿಷ್ಟ ಸೂತಕ ಅಂತಾರ, ಪ್ರೇತ ಸೂತಕ ಅಂತಾರ. ಇವು ಯಾವ ಸೂತಕಗಳು ಕೂಡ ಈ ಶರಣಲ್ಲಿ ನಮ್ಮ ಲಿಂಗಾಯತರಿಗಿಲ್ಲ. ಇದು ನಮ್ಗೆ ಹೆಮ್ಮೆಯ ವಿಷಯ. ಭಾಳ ಜನ ನಮ್ಮ ಲಿಂಗಾಯತರಿಗೆ ಈ ವಿಷಯಗಳು ಗೊತ್ತಿಲ್ಲ. ನಾವು ಬ್ರಾಹ್ಮಣರ ಆಚರಣೆಗಳನ್ನು, ವೈದಿಕ ಆಚರಣೆಗಳನ್ನು ನೋಡ್ಕೊತ ಬೆಳಿತೀವಲ್ಲ, ಆ ಆಚರಣೆಗಳು ಬೇಗ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬರೋದ್ರಿಂದ ಇಲ್ಲ ಅದು ಹಡದ ಮನೆ ಐತಿ, ಸೂತಕ ಐತಿ ಅಂತ ತಿಳ್ಕೊಂಡು ಸೂತಕಗಳನ್ನು ಆಚರಣೆ ಮಾಡ್ತೀವಿ. ಆದರೆ ನಾವು ಅಲ್ಲಿ ಅರ್ಥನ ಮಾಡ್ಕೊಳ್ಳೋಂಗಿಲ್ಲ. ನಿರಾಕಾರ ಆ ದೇವನ ನನ್ನ ಉಡಿಯೊಳಗೆ ಲೀಲೆ ಆಡೋ ಹೊತ್ನ್ಯಾಗ ಸೂತಕ ಹೆಂಗೆ ಆವರಿಸ್ತದ ನಮ್ಮ ಮನೆಗೆ, ಕಾಣದ ನಕ್ಷತ್ರಗಳ ನಮ್ಮ ಯಾಕೆ ಪ್ರಭಾವವನ್ನು ಹೆಂಗೆ ಬೀರ್ಲಿಕ್ಕೆ ಸಾಧ್ಯ ಐತಿ. ಆ ನಕ್ಷತ್ರ ಇಂಥ ಮೂಲ ನಕ್ಷತ್ರದೊಳಗೆ ಆ ಮಗು ಹುಟ್ಟೈತೆ ಅಂತ ತಿಳ್ಕೊಂಡು ಆ ಮಗುವಿನ ಮುಖ ನೋಡೋಂಗಿಲ್ಲ. ಮಗುವಿನ ಆರೈಕೆಯನ್ನು ತುಚ್ಛವಾಗಿ ಕಾಣ್ತೀವಿ. ಆ ತುಚ್ಛವಾಗಿ ಕಾಣೋದ್ರ ಪರಿಣಾಮ ಆ ಮಗುವಿನ ಮ್ಯಾಗೆ ಎಷ್ಟಾಗ್ತೈತಿ. ಇನ್ನೂ ಹುಟ್ಟಿದಾಗ ಅದಕ್ಕೆ ತಿಳುವಳಿಕೆ ಇರೋಂಗಿಲ್ಲ. ತಿಳುವಳಿಕೆ ಬಂದ ಮೇಲೆ ಆ ಮಗುವಿನ ಮ್ಯಾಗೆ ಎಂಥ ಒಂದು ಪರಿಣಾಮ ಆಗ್ತೈತಿ ಅನ್ನೋದನ್ನು ಕೂಡ ನಾವು ಗಮನಿಸ್ತೀವಲ್ಲ ಸಮಾಜದೊಳಗೆ. ನಮ್ಮ ಮಕ್ಕಳಿಗೆ ಈಗ ಅಕಸ್ಮಾತ್ ನನಗೆ ಆಗೈತೆ ಅಂತ ತಿಳ್ಕೊಡ್ರಿ, ನಾನು ಮೂಲ ನಕ್ಷತ್ರದೊಳಗೆ ಹುಟ್ಟಿದ್ದೀನಿ, ಅನಿಷ್ಟ ಅಂತಂದ್ರೆ ಆ ಮಗುವಿನ ಮನಸ್ಸಿನ ಮ್ಯಾಗೆ ಎಂಥ ಒಂದು ಪರಿಣಾಮ ಉಂಟಾಗಿ ಆ ಮಗುವಿನ ಒಳಗೆ ಕುಬ್ಜತೆ ಬಂದ್ಬಿಡ್ತದೆ. ಹಾಗಾಗಿ ಶರಣರು ಇವನ್ನೆಲ್ಲ ಭಾಳ ಎಚ್ಚರಿಕೆಯಿಂದ ಬಳಸ್ತಾರೆ. ಅದಕ್ಕಾಗಿ ಮಕ್ಕಳಿಗೆ ನೀವು ದೋಷಗಳನ್ನು ಅಂಟಿಸ್ಬೇಡ್ರಿ, ದೋಷಗಳನ್ನು ಹೇಳಬೇಡ್ರಿ ಅಂತ ಹೇಳಂತ. ಹಾಗಾಗಿ ನಕ್ಷತ್ರಗಳನ್ನು ನೋಡೋ ಮೂಲಕ ನಾವೇನು ಮಾಡ್ಬಿಡ್ತೀವಿ, ತಂದಿಗೇನೋ ದೋಷ ಆಕೈತಿ, ತಾಯಿಗೇನೋ ದೋಷ ಆಕೈತಿ ಅಂತ ತಿಳ್ಕೊಂಡು ಕೇಳ್ಸಕ್ಕೆ ಹೋಗ್ಬಿಡ್ತೀವಿ. ಆ ಶಿವನ ಲೀಲೆ ನಮ್ಮ ಒಳಗೆ ಆಗೈತೆ ಅನ್ನುವಂಥ ಆನಂದವನ್ನು ಅನುಭವಿಸಿದ್ ಬಿಡ್ತೀವಿ, ನಕ್ಷತ್ರಕ್ಕೆ ಗಂಟು ಬಿಡ್ತೀವಿ, ಟೈಮ್ಗೆ ಗಂಟು ಬಿಡ್ತೀವಿ. ಯಾಕಂದ್ರೆ ಅದಕ್ಕೆ ಸಮಯ ಸಹಜವಾಗಿ ನಾವು ಪ್ರಕೃತಿಯನ್ನು, ವಿಜ್ಞಾನವನ್ನು ನಾವು ನೋಡ್ಕೊತ ಹೋಗೋಣ. ಆ ವಿಜ್ಞಾನದ ಒಂದು ಸ್ಥಿತಿಯನ್ನು ನಾವು ನೋಡಿದ್ವಿ ಅಂದ್ರೆ ಪ್ರತಿ ಕ್ಷಣ ಈ ಸೃಷ್ಟಿಯೊಳಗೆ ಸಾವಿರಾರು ಜೀವಕೋಶಗಳು ಹುಟ್ಟುತ್ತಿರ್ತಾವ, ಸಾಯ್ತಿರ್ತಾವೆ. ನಿರಂತರ ಇದು ಪ್ರಕ್ರಿಯೆ ನಡೀತಿರ್ತೈತಿ ಸೃಷ್ಟಿಯೊಳಗೆ. ಈಗ ನಾನು ಇಷ್ಟು ಮಾತಾಡ್ತೀನಿ ಅಥವಾ ನನ್ನ ದೇಹದೊಳಗೆ ಎಷ್ಟೋ ಜೀವಕೋಶಗಳು ಹೊರಗೆ ಹುಟ್ಟುತ್ತಾ ಇರ್ತಾವ, ಸಾಯ್ತಾ ಇರ್ತಾವೆ. ಮತ್ತು ನಾವು ಏನಂತೀವಿ ಅಂದರೆ ಈ ನಮ್ಮ ಉಗುರುಗಳು, ನಮ್ಮ ಕೂದಲುಗಳು ಇವೆಲ್ಲ ಸತ್ ಜೀವಕಣಗಳು. ಇವೆಲ್ಲ ಸತ್ತ ಜೀವಕಣಗಳು. ನಾವು ಭಾಳ ಜನ ಏನು ಮಾಡ್ಕೊತೀವಿ ಅಂದ್ರೆ ಗೊತ್ತಿರಂಗಿಲ್ಲ ನಮಗೆ. ಅವೆಲ್ಲ ಸತ್ತ ಜೀವಕೋಶಗಳು ಹಿಂಗಾಗಿ ಹೊರಗೆ ಬರ್ತಾವೆ, ಕೀವಾಗಿ ಹಿಂಗೆಲ್ಲ ಮಲ ಮೂತ್ರ ಆಗಿ ನಮ್ಮ ದೇಹಕ್ಕೆ ಬೇಡ ಏನೇನು ಬೇಡಾಗಿತ್ತು ಅದೆಲ್ಲ ಹೊರಗೆ ಬರ್ತದಲ್ಲ. ಅದೆಲ್ಲ ಸತ್ತ ಜೀವರಾಶಿಗಳು. ಹಿಂಗೆ ನಮ್ಮ ದೇಹದ ಒಂದು ಸ್ಥಿತಿಗತಿನೂ ನಾವು ನೋಡಿಕೊಂಡು ಆ ಒಂದು ಅರಿವನ್ನು ಪಡ್ಕೊಂಡಿವಿ ಅಂದ್ರೆ ಇದ್ರ ಬಗ್ಗೆ ನಮ್ಗೆ ಸ್ಪಷ್ಟವಾದಂಥ ನಂಬಿಕೆ ಬರ್ತದೆ. ಚನ್ನಬಸವಣ್ಣನವ್ರ ಕರ್ಣ ಹಾಸಿಗೆ ಒಳಗೆ ಇಡೀ ನಮ್ಮ ದೇಹದ ಬಗ್ಗೆ ಅದನ್ನೆಲ್ಲ ವಿವರಣೆಯನ್ನು ಕೊಡ್ತಾರೆ. ಅವನ್ನ ನಮ್ಮ ಬರಗುಂಡಿ ಶರಣರು 42-43 ಕಂತನೊಳಗೆ ಅದನ್ನು ಯಾರು ನಮ್ಮ
ಅರಿವಿನ ಮನೆ ಆನ್ಲೈನ್ ಕಾರ್ಯಕ್ರಮದೊಳಗೆ ಬಸವ ಸಮಿತಿಯವ್ರು ನಡೆಸುವಂಥ ಕಾರ್ಯಕ್ರಮದೊಳಗೆ ಡಿಟೇಲ್ ಆಗಿ ಆ ಒಂದು ಎಲ್ಲ ವಿಷಯಗಳನ್ನು ಕೂಡ ಅವರು ಹಂಚ್ಕೊಂಡಾರ. ಹಾಗಾಗಿ ಆ ವಿಷಯಗಳು ಹಿಂಗೆ ನೋಡ್ರಿ, ಚರ್ಚೆ ಮಾಡ್ಕೊತ ಗೊತ್ತಾಗ್ತೈತಿ. ಚರ್ಚೆ ಮಾಡ್ಲಾರ್ದ ನಾವು ಒಳಗಿದ್ವಿ ಅಂದ್ರೆ ನಮ್ಮ ಮೂಢನಂಬಿಕೆಗಳು ಹೋಗಕ್ಕೆ ಸಾಧ್ಯ ಇಲ್ಲ, ನಂಬಿಕೆಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ನಮಗೂ ಓದು ಬಹಳ ಮುಖ್ಯ. ಓದು, ಆ ಓದಿನ ಮಹತ್ವ, ಓದಿನ ಅರಿವು. ಈಗ ಒಂದು ಶಬ್ದ ಐತಿ, ಆ ಶಬ್ದದ ತಿಳುವಳಿಕೆ ಸುತ್ತ ನೂರಾರು ಅರ್ಥಗಳನ್ನು ಅದು ಕೊಡ್ತಿರ್ತೈತಿ. ಹಾಗಾಗಿ ಆ ಅರಿವು ನಮ್ಮೊಳಗೆ ಜಾಗೃತ ಆಗಬೇಕು. ಜಾಗೃತ ಆಗ್ಲಾರ್ದ ನಮ್ಮೊಳಗಿರ್ತಕ್ಕಂಥ ಮೂಢನಂಬಿಕೆಗಳು ಹೋಗಕ್ಕೆ ಸಾಧ್ಯ ಇಲ್ಲ. ಮೂಢನಂಬಿಕೆಗಳನ್ನ ನಾವು ಎಷ್ಟು ನಮ್ಮ ಮನಸ್ಸನ್ನು ತೊಳ್ಕೊಳ್ಳೋದು. ತಲೆ ಹೊಲಸಾಯ್ತು ಅಂದ್ರೆ ಏನು ಮಾಡ್ತೀವಿ, ಸ್ವಚ್ಛ ಶಾಂಪು ಗಿಂಪು ಹಾಕಿ ತೊಳ್ಕೊತೀವಿ, ಹೌದಿಲ್ಲ? ಮನಸ್ಸಿನ ಮಲಿನತೆ ಕಳಬೇಕಂದ್ರೆ ಮತ್ತೆ ಶರಣರ ಸಂಘಕ್ಕೆ ನಾವು ಬರಬೇಕಾಗ್ತೈತಿ. ಆ ಶರಣರ ಸಂಘ ನಮ್ಮನ್ನು ಇಷ್ಟೆಲ್ಲ ನಮ್ಮ ಒಳಗಿರ್ತಕ್ಕಂಥ ಜಾಡ್ಯಗಳನ್ನು ಒಂದೇ ದಿನಕ್ಕೆ ಅಥವಾ ಒಂದೇ ತಾಸಿನೊಳಗೆ ಇವನ್ನೆಲ್ಲ ಬಗೆಹರಿಸಿ ಕೊಡ್ತೀವಿ ಅನ್ನೋಕ್ಕಾಗಲ್ಲ. ಅದು ನಿರಂತರವಾಗಿ ಪ್ರಯತ್ನ ಬೇಕು. ಈಗ ಹೇಳೋರು ನಾವು ಹೇಳ್ತೀವಿ, ಕೇಳ್ತಕ್ಕಂಥ ವ್ಯಕ್ತಿಗಳಲ್ಲಿ ನಾನು ಪರಿವರ್ತನೆ ಆಗಬೇಕನ್ನುವಂಥ ಮನೋಭಾವ ಬೇಕಲ್ಲ. ಆ ಮನೋಭಾವ ಬಂದಾಗ ಮಾತ್ರ ಅಲ್ಲಿ ಸಾಧ್ಯ ಐತಿ. ಮನೋಭಾವ ಇರಲಿಲ್ಲ, ಏನು ಬಿಡ್ರಿ ಅವ್ರು ಹೇಳ್ತಾರೆ ನಾವು ಕೇಳ್ತೀವಿ ಅಷ್ಟೇ ಇರ್ಬೇಕು ಬಿಡ್ರಿ, ಅವ್ರಿಗೆ ನಮಗೆ ಬಂದಂದ್ರೆ ಆ ಪರಿವರ್ತನೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ನಾವು ನಿರಂತರವಾಗಿ ಕಲಿಕೆ, ನಿರಂತರವಾಗಿ ಆ ಜಾಗೃತಿ, ನಿರಂತರವಾಗಿ ಜಾಗರವಾಗಿದ್ದುಕೊಂಡು ನಾವು ಏನೇ ಕ್ರಿಯೆಯನ್ನು ಮಾಡ್ತೀವಲ್ಲ ಆ ಕ್ರಿಯೆ ಮಾಡುವಾಗ ನಾನು ಎಚ್ಚರ ಇರಬೇಕು. ಅದಕ್ಕೆ ರುದ್ರಾಕ್ಷಿಗೆ ಮೈ ತುಂಬ ಕಣ್ಣು. ಆ ರುದ್ರಾಕ್ಷಿಯನ್ನು ಧರಿಸ್ತೀನಿ ಅಂದ್ರೆ ನಾನು ನೋಡುವಂಥ ಕ್ರಿಯೆ ಮಾಡ್ತೀನಿ, ಕೇಳುವಂಥ ಕ್ರಿಯೆ ಇರ್ತದೆ, ರುಚಿಸುವಂಥ ಕ್ರಿಯೆ ಇರ್ತದೆ, ಮುಟ್ಟುವಂಥ ಕ್ರಿಯೆ ಇರ್ತದೆ. ಆ ಎಲ್ಲ ಕ್ರಿಯೆಗಳು ಕೂಡ ಎಚ್ಚರಿಕೆಯಿಂದ ನಾನು ಮಾಡಬೇಕು ಅನ್ನೋದನ್ನು ಆ ಅರಿವನ್ನು ವಚನಗಳು ನಮ್ಗೆ ಕೊಡ್ತಾವೆ. ಹಂಗೆ ನಾವು ಮಾಡ್ಕೊತ ಹೋದಾಗ ನನ್ನೊಳಗೂ ಪರಿವರ್ತನೆ ಆಗ್ತೈತಿ. ನನ್ನ ಸುತ್ತಮುತ್ತಲಿನ ವಾತಾವರಣವನ್ನು ಕೂಡ ನಾವು ಪರಿವರ್ತನೆ ಮಾಡಲಿಕ್ಕೆ ಕೂಡ ಸಾಧ್ಯ ಆಗ್ತೈತಿ. ಇಷ್ಟೆಲ್ಲ ಮಾಹಿತಿ ಕೊಟ್ರಿ. ಈಗ ನಾನು ಕೊನೆಗೊಂದು ಏನು ಕೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಈಗ ಒಂದು ಯಾವುದೋ 12th ಎಕ್ಸಾಮ್ 10th ಎಕ್ಸಾಮ್ ಇರ್ತೈತಿ. ಆ ಹುಡುಗಿಗೆ ಹೋಗಿ ನೀವು ಒಂದು ದೇವಸ್ಥಾನಕ್ಕೆ ಹೋಗಿ ಏನೋ ದಾರ ಗಿರ ಕಟ್ಟ 12 ರೌಂಡ್ ಹೊಡಿ ಪಾಸ್ ಆಗಿಬಿಡ್ತೀವಿ ಅಂದ್ರೆ ಅದು ಭಾಳ ಈಸಿ ಅನ್ಸುತ್ತೆ, ಮಾಡಿಬಿಡ್ತೀವಿ. ಅದೇ ಈ ಇಷ್ಟಲಿಂಗ ಇದು ನಮ್ಮಲ್ಲೇ ದೇವ್ರದನ್ನ ಹೀಗೆಲ್ಲ ಹೋಗಬೇಡ್ರಿ, ಇದು ಹೇಳೋ ಕರೆ ಐತಿ, ಬಟ್ ತಿಳ್ಕೊಳ್ಳೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಈ ಯುವಕರಿಗೆಲ್ಲ ಈ ಆಚರಣೆಗಳು ಭಾಳ ಕಷ್ಟ ಅನ್ಸುತ್ತೆ. ಹೇಳಿದ್ನಲ್ಲ, ಅದು ಸುಲಭ ಮಾರ್ಗ. ಪಾಸ್ ಆಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಹೋಗ್ಬಿಟ್ಟು ಅದು ಮಾಡಿಬಿಟ್ರೆ ಆಗ್ತೀವೋ ಅನ್ನೋ ನಂಬಿಕೆ ಬರ್ತೈತಿ. ಸೊ ಅವ್ರಿಗೆಲ್ಲ ಯುವಕರಿಗೆ ಅಥವಾ ಈಗಿನ ಜನ್ರೇಷನ್ ಅವ್ರಿಗೆ ಇಲ್ಲ ಇದು ಕರೆಕ್ಟು, ಇದೆಲ್ಲ ಮಾಡೋದು ಕರೆಕ್ಟ್ ಅಂತ ಅವ್ರಿಗೆ ಹೇಳ್ಬೇಕಾದ್ರೆ ನೀವೇನಂತ ಹೇಳ್ತೀರಿ? ಇದು ದಾರಿ ಕಷ್ಟ ಅಂಥೇಳಿ ಅಂತ ಅನ್ಕೊಂತೀವಿ. ವಿಜ್ಞಾನ ಕಷ್ಟ ಅಂಥೇಳಿ ಅಂತಂದು ಅನ್ಕೊಂತೀವಿ. ಓದೋಕೊಂತ ಹೋಗೋಂಥ ವಿದ್ಯಾರ್ಥಿಗೆ ವಿಜ್ಞಾನ ಏನು ಕಷ್ಟ ಅಲ್ಲ. ಗಣಿತ ಕಷ್ಟ ಅಂಥೇಳಿ ಅಂತ ಅನ್ಕೊಂತೀವಿ. ಗಣಿತ ಕಲ್ಕೊಂತ ಹೋದಂಗೆ ಅದೇನು ಕಷ್ಟ ಅನ್ಸಲ್ಲ, ಹೌದಿಲ್ಲ? ಅದೇ ಎಷ್ಟಿರ್ತೈತೆ ಅಷ್ಟು ಲೆಕ್ಕ ನಮ್ಗೆ ಬಂದ 2 1 2 2 2 4 ಅದು ಚೇಂಜ್ ಆಗಲ್ಲ. ಹಂಗನ ಇದು ನಮಗೊಂದು ನಮ್ಮ ಮನಸ್ಸಿನೊಳಗೊಂದು ಕುಂತದ ಅದ್ರ ಬಗ್ಗೆ. ಇಲ್ಲ ಇಷ್ಟು ಲಿಂಗ ಪೂಜೆ ಮಾಡೋದು ಭಾಳ ಕಷ್ಟ, ನಾವು ಶಿವಯೋಗ ಮಾಡೋದು ಭಾಳ ಕಷ್ಟ ಅಂತೇಳಿ. ಆದ್ರೆ ಅದೇನು ಅಲ್ಲ, ಕಷ್ಟ ಏನಲ್ಲ. ಶರಣರು ಭಾಳ ಸರಳ ಉಪಾಯವನ್ನು ಕೊಡ್ತಾರೆ. ನಾವು ಶಿವಯೋಗ ಅಂಥೇಳಿ ಅಂತಂದ್ರೆ ನಾವು ತಾಸುಗಟ್ಟಲೆ ಮಾಡ್ಬೇಕಂತೇನಿಲ್ಲ. ತಾಸುಗಟ್ಟಲೆ ಒಂದು ಅಲ್ಲಂ ಪ್ರಭುಗಳು ಹೇಳ್ತಾರೆ, ಕ್ಷಣದೊಳಗನ ಅರೆ ಕ್ಷಣದ ಆದರೂ ಸರಿ ನೀ ಲಿಂಗದ ನೆನೆಯೊಳಗಿರು ಅಂತೇಳಿ. ಒಂದು ಕ್ಷಣ ನಾವು ಒಳ್ಳೆ ಆಲೋಚನೆ ಮಾಡಿದ್ವಿ ಅಂತಂದ್ರೆ ಅದು ನಮ್ಮ ಮನಸ್ಸಿನ ಮ್ಯಾಗೆ ಎಂಥ ಒಂದು ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡ್ತೈತಲ್ಲ, ಅದು ನಮ್ಗೆ ಸಹಜವಾಗಿ ನಮ್ಗೆ ಅನುಭವಕ್ಕೆ ಬರ್ತದೆ. ಬೇರೆಯವ್ರು ಹೇಳೋದು ಬೇಡ. ಯುವಕರೇ ಇರಲಿ, ಕಿರಿಯರೇ ಇರಲಿ, ಹಿರಿಯರೇ ಇರಲಿ, ನಾವೊಂದು ಒಳ್ಳೆಯ ಆಲೋಚನೆ, ಇವ್ರಿಗೆ ನಾನು ಇವತ್ತು ಸಹಾಯ ಮಾಡಬೇಕು ಅನ್ನುವಂಥ ಭಾವ ನಮ್ಮ ಒಳಗೆ ಬಂತು ಅಂದ್ರೆ ನಮ್ಮ ಮನಸ್ಸು ಎಷ್ಟು ವಿಶಾಲ ಆಗ್ತೈತಲ್ಲ, ಹೌದಿಲ್ಲ? ಆ ಭಾವನೆಗಳು ನಮ್ಗೆ ಗೊತ್ತಾಗ್ತವೆ. ಹಾಗಾಗಿ ನಾನು 100% ಬರಿತೀನಿ ಅಂಥೇಳಿ ಅನ್ನುವಂಥ ಕಾನ್ಫಿಡೆನ್ಸ್ ನನಗೆ ಯಾವಾಗ ಬರ್ತೈತೆ ಅಂದ್ರೆ ನಾನು ಸಂಪೂರ್ಣವಾಗಿ ಓದಿದ್ನಿ ಅಂದ್ರೆ ನನಗೆ ಅದು 100% ನಾನು ಬರಿತೀನಿ ಅನ್ನೋಂಥ ಕಾನ್ಫಿಡೆನ್ಸ್ ಇರ್ತೈತಿ. ಇಲ್ಲ ವರ್ಷದ ಕೊನೆಗೆ ನಾನು ಓದಲಾರ್ದನ ವರ್ಷದ ಕೊನೆಗೆ ಹೋಗಿ ನಾನು ಒಂದು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿದ್ರೆ ಪಾಸ್ ಆಗ್ತೀನಿ ಅಂತೇನಿಲ್ಲ, ಫೇಲ್ ಆಗ್ಬೋದು. ನಾನು ಫೇಲ್ ಆಗೇ ಬಿಡ್ತೀನಿ. ನಾನು ಆ ಕಾನ್ಫಿಡೆನ್ಸ್ ನನ್ನ ಒಳಗೆ ಗೊತ್ತಿರ್ತೈತಿ. ನನ್ನೊಳಗಿನ ಕಾನ್ಫಿಡೆನ್ಸನ್ನು ನಮ್ಮೊಳಗೆ ಉತ್ಪತ್ತಿ ಮಾಡ್ಕೊಳ್ಳುವಂಥ ಶಕ್ತಿ ನಮ್ಮೊಳಗೆ ಐತೆ ಅನ್ನುವಂಥದ್ದು ವಚನ ಸಾಹಿತ್ಯ ನಮಗೆ ಕಲಿಸ್ಕೊಡ್ತೈತಿ. ಈ ಸ್ಟ್ಯಾಂಡರ್ಡ್ ನಮಗೆ ಬರಬೇಕು. ಈ ಸ್ಟ್ಯಾಂಡರ್ಡ್ ನಮ್ಗೆ ಬಂತು ಅಂದ್ರೆ ಯುವಕರಲ್ಲಿ ಪ್ರಜ್ಞೆ ಮೂಡ್ಲಿಕ್ಕೆ ಸಾಧ್ಯ ಐತಿ. ಯಾವಾಗಲೂ ಕೂಡ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ, ನೀವು ಹೋಗು, ದೇವ್ರು ನಿನ್ನ ಚಲೋ ಮಾಡ್ತಾನೆ, ದೇವ್ರು ನಿನ್ನ ಪಾಸ್ ಮಾಡ್ತಾನೆ ಅಂತ ತಿಳ್ಕೊಂಡು ಇದೇ ಭ್ರಮೆ ಒಳಗೆ ಬಂದಾಗಲ್ಲ. ಇಲ್ಲ ನೀನು ವಿಚಾರ ಮಾಡು ಅನ್ನುವಂಥ ವಿಚಾರಗಳನ್ನ ನಾವು ಹುಟ್ಟು ಹಾಕ್ಬೇಕಾಗೈತಿ ಇವತ್ತು ಮನಸ್ಸಿನೊಳಗೆ. ಯುವಕರ ಒಳಗೂ ಕೂಡ ನಮ್ಮೊಳಗೆ ಒಂದು ಶಕ್ತಿ ಅದಪ್ಪ, ನಿನಗೆ ಓದಿನ ತಾಕತ್ತು ನಿನಗೈತಿ. 10ನೇ ಪಾಸ್ ಆಗಿಲ್ಲ ಅಂತಂದ್ರೆ 1 ವರ್ಷ ಪಾಸ್ ಆಗಲಿಕ್ಕಿಲ್ಲ, 2ನೇ ವರ್ಷ ಓದಿದ್ರೆ ನೀ ಪಾಸ್ ಆಗೇ ಆಗ್ತಿದ್ದೆ, ಹೌದಿಲ್ಲ? ಇದು ಕಾನ್ಫಿಡೆನ್ಸ್ ಮೂಡಿಸ್ಬೇಕಾಗೈತಿ. 10ನೇ ನೀ ಪಾಸ್ ಆಗಿಲ್ಲ ಅಂದ್ಕೂಡಲೇ ನೀ ಆತ್ಮಹತ್ಯೆನ ಮಾಡ್ಕೊಳ್ಳುವಂಥ ಸ್ಥಿತಿಗೆ ಬರುವಂಥದ್ದು ಯಾಕೆ ಬರ್ತೀವಿ ಅಂತಂದ್ರೆ ನಾವು ಮಾರ್ಕಸನ ಮ್ಯಾಗ ನಿಂತೀವಿ ಎಲ್ಲರೂ. ಭಾಳ ಜನ ನನ್ನ ಮಗ 99 ಬರಬೇಕು, 100 ತೊಗೋಬೇಕು. ಪಾಲಕರದ್ದು ಕೂಡ ಜವಾಬ್ದಾರಿ ಐತಿ ಇಲ್ಲಿ. ಮಕ್ಕಳನ್ನ ನಾವು ತಯಾರು ಮಾಡುವಲ್ಲಿ ಮಕ್ಕಳು ಯುವಕರು ಅನ್ನುವಂಥದ್ದು
ಕುಟುಂಬದಿಂದನೇ ಬರ್ತಾನೆ. ಒಬ್ಬ ಯುವಕ ಆಯ್ತು, ಒಬ್ಬ ಯುವತಿ ಆಯ್ತು, ಬರಬೇಕಾದ್ರೆ ಒಂದು ಕುಟುಂಬದಿಂದ ಬರ್ತಾನೆ. ಕುಟುಂಬದ ಜವಾಬ್ದಾರಿ ಜಾಸ್ತಿ ಇದೆ. ಹಾಗಾಗಿ ಕುಟುಂಬದವ್ರು ಸಪೋರ್ಟ್ ಮಾಡಬೇಕು. ಮಾರ್ಕ್ಸ್ ಎಷ್ಟು ತೆಗಿತಿ ಅಂತ ಅನ್ನೋದಕ್ಕಿಂತ ನೀ ಎಷ್ಟು ತಿಳ್ಕೊಂಡು, 1ನೇ ಕ್ಲಾಸ್ನೊಳಗೆ ನಾನು ಎಷ್ಟು ತಿಳ್ಕೊಬೇಕಾಗಿತ್ತು ಅಷ್ಟು ತಿಳ್ಕೊಂಡೇ ಇಲ್ಲ ಅನ್ನುವಂಥ ಅವಲೋಕನ. ಹಾಗಾಗಿ ಶಿವಯೋಗ ನಮ್ಮ ಒಳಗೆ ನಮಗೆ ಅವಲೋಕನ ಮಾಡ್ಕೊಳಕ್ಕೆ ಹಸ್ತೈತೆ. ನಾನು ಇದ್ರೊಳಗೆ ತೆಗಿಬೋದು, ನನ್ನ ಮೇಲೆ ನಾ ಎಷ್ಟು ನಂಬಿಕೆಯನ್ನು ಇಟ್ಕೋಬೋದು, ಬೇರೆದ್ರ ಮೇಲೆ ನಂಬಿಕೆ ಇಡೋದಲ್ಲ. ಹಾಗಾಗಿ ಈ ವಿಚಾರಗಳನ್ನು, ಸತ್ಯವನ್ನು ನಾವು ತಿಳಿಸ್ಬೇಕಾಗಿತ್ತು. ಶರಣರು ಅದಕ್ಕಾಗಿ ಆ ಚಳವಳಿ ನಮಗಾಗಿದ್ದು. ಯಾಕೆ ಇಷ್ಟೊಂದು ಇದ್ರ ಮೇಲೆ ಪ್ರಚಾರಗಳು ಪ್ರವಾಹಗಳು ಏನಾರು ಮಾಡಿದನ್ನ ನಾಶ ಮಾಡ್ಬೇಕನ್ನುವಂಥ ಒಂದು ಶಕ್ತಿಗಳು, ದುಷ್ಟ ಶಕ್ತಿಗಳು. ಅಂದ್ರೆ ನಿನ್ನೊಳಗೆ ನಿನಗೆ ನಾನು ನಂಬಿಕೆ ಹುಟ್ಟಿಸ್ತೇನೆ, ನಿನ್ನ ಮನಸ್ಸಿನೊಳಗೆ ನಿನ್ನ ಮನೋಬಲವನ್ನು ಹುಟ್ಟಿಸ್ತೈತಿ. ಶರಣ ತತ್ವ, ವಚನ ಸಾಹಿತ್ಯ ಅನ್ನೋ ವಚನ ಸಾಹಿತ್ಯ ಮನೋಬಲನ ಜಾಸ್ತಿ ಮಾಡ್ತೈತಿ. ಆ ವಚನ ಸಾಹಿತ್ಯದ ಮನೋಬಲದ ಮೇಲೆ ನಾನು ಹೆಂಗೆ ಬದುಕ್ತೀನಿ ಅಂತಂದ್ರೆ ದೇವರಿಗೂ ಕೂಡ ಸವಾಲು ಹಾಕುವಂಥ ಒಂದು ಎದಿಗಾರಿಕೆ ನಮಗೆ ಬರ್ತದೆ. ಅವ್ರು ಹೇಳ್ತಾರೆ, ಶರಣರು ಒಂದು ವಚನ ಐತಿ, ಕೇಳಿರಯ್ಯ ಎರಡಾಳಿನ ಭಾಷೆಯ, ಜಂಬೂದ್ವೀಪನವ ಕಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ, ಗೆಲುವೆನೆಂಬ ಭಾಷೆ ಭಕ್ತನದು, ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ಅಂತ ಹೇಳಿ. ಸತ್ಯವೆಂಬ ಕೂರಲಗವನೇ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡು ಅಪ್ಪ ಬಸವಣ್ಣವ್ರು ಹೇಳ್ತಾರೆ. ನಾವು ಸುಳ್ಳುಗಳನ್ನು ಎಷ್ಟರ ಹೇಳಿ ನಾವು ನಂಬಿಸ್ಬೋದು, ಸುಳ್ಳುಗಳನ್ನು ಭಾಳ ಚಲೋ ನಾವು ನಂಬಿಸ್ಬೋದು, ಸತ್ಯನ ನಂಬಿಸೋಕೆ ಸಾಧ್ಯ ಇಲ್ಲ. ಸತ್ಯವನ್ನು ನಾವು ನಂಬಿಸ್ಕೊತ ಹೋಗ್ಬೇಕು. ಮಕ್ಕಳಿಗೆ ನಾವು ಯುವಕರಲ್ಲಿಯೂ ಕೂಡ ಸತ್ಯವನ್ನು ಹೇಳ್ಕೊಡ್ಬೇಕಾಗೈತಿ. ಇವತ್ತು ದುಶ್ಚಟಗಳನ್ನು ಮಾಡೋದ್ರಿಂದ ದೇಹ ಹಾಳಾಗ್ತೈತೆ ಅನ್ನುವಂಥದ್ದು ಅವ್ರಿಗೆ ಅರಿವು ಇದ್ದೇ ಇರ್ತದೆ. ಮಾಡಬಾರ್ದು ಅಂತ ಹೇಳಿ ಅನ್ನುವಂಥ ಅರಿವು ಇರ್ತದೆ. ಅದನ್ನು ನಾವು ಗಟ್ಟಿಯಾಗಿ ಹೇಳ್ಬೇಕಾಗ್ತದೆ. ಕೂಡಲ ಸಂಗಮ ದೇವನ ಒಲಿಸ ಬಂದ ಪ್ರಸಾದ ಕಾಯವನ್ನು ಕೆಡಿಸಲಾಗದು. ಈ ಜಾಗೃತಿಯನ್ನು ನಮ್ಮ ಯುವ ಪೀಳಿಗೆ ಒಳಗೆ ನಾವು ಮೂಡಿಸ್ಬೇಕಾಗೈತಿ. ಇವತ್ತು ದುಶ್ಚಟ ಅಂತಂದ್ರೆ ನಾವೇನು ಮಾಡ್ತೀವಿ, ಕುಡಿಯೋದು, ಗುಟ್ಕಾ ಚೀಟ್ ಹಾಕೋದು, ಇವನ್ನೆಲ್ಲ ಕೂಡ ದುಶ್ಚಟ ಅಂತೀವಿ. ಇವು ಕೂಡ ದೇಹದ ಮೇಲೆ ಪರಿಣಾಮ. ದುಷ್ಟ ಆಲೋಚನೆಗಳದಾವಲ್ಲ, ಕೆಟ್ಟ ಆಲೋಚನೆಗಳದಾವಲ್ಲ, ಆ ಆಲೋಚನೆಗಳನ್ನು ಕೂಡ ನಾವು ತೆಗಿಬೇಕನ್ನುವಂಥದ್ದು. ಆ ಸಪ್ತಸೂತ್ರಗಳು ಬರುವಂಥ ವಚನ, ಕಳಬೇಡ ಕೊಲಬೇಡ ವಚನ, ಪ್ರತಿಯೊಬ್ಬರೂ ಕೂಡ ನಾವು ಸಣ್ಣವರಿದ್ದಾಗ ಅದನ್ನು ಆ ವಚನ ಹೇಳ್ತೀವಿ. ಅದನ್ನು ನಾವು ಫಾಲೋ ಮಾಡಿಬಿಟ್ರೆ ಸಾಕಲ್ಲ, ಎಷ್ಟೋ ನಾವು ಗೆದೀತೀವಿ. ಹಾಗಾಗಿ ಮನೋಬಲವನ್ನು ನಾವು ಹೆಚ್ಚಿಸ್ಬೇಕೇ ವಿನಃ ನಾವು ಸತ್ಯವನ್ನು ನಂಬಿಸ್ಬೇಕಂತ ತಿಳ್ಕೊಂಡು ಸುಳ್ಳುಗಳನ್ನು ನಾವು ಮತ್ತೆ ನಾವು ಗೊಬ್ಬರ ಕಟ್ಟಿದ್ವಿ ಅಂದರೆ ಅದು ಶಾಶ್ವತವಾಗಿ ನಿಂದ್ರಂಗಿಲ್ಲ. ಹಾಗಾಗಿ ಮನೋಬಲವನ್ನು ನಾವು ಮಕ್ಕಳೊಳಗೆ ಜಾಗೃತಿ ಮಾಡಬೇಕು. ಇವತ್ತು ನೀ 10 ಮಾರ್ಕ್ಸ್ ತೊಗೊಂಡಿಯಾ, ಸರಿ, ನೀವು ಮುಂದಿನ ಸಲ ಪ್ರಯತ್ನ ಮಾಡು, ಅದನ್ನು ಹೇಳ್ಕೊಡ್ಬೇಕಾಗಿತ್ತು ನಾವು ಮಕ್ಕಳಿಗೆ. ಇಲ್ಲ ನೀ 10 ಮಾರ್ಕ್ಸ್ ತೊಗೊಂಡಿಯಲ್ಲ, 20 ತೊಗೋಬೇಕಾಗಿತ್ತಲ್ಲ, ಇಷ್ಟೇ ಯಾಕೆ ತೊಗೊಂಡಿವಿ ಅಂತಂದ್ರೆ ಮನೋಬಲ ಕುಗ್ಗಿಸ್ತೀವಿ ನಾವು. ಹಾಗಾಗಿ ಶರಣರ ವಚನಗಳನ್ನು ಮನೋಬಲವನ್ನು ಹೆಚ್ಚು ಮಾಡ್ತವೆ. ಅದಕ್ಕಾಗಿ ಪಾಲಕರ ಜವಾಬ್ದಾರಿ ಕೂಡ ಜಾಸ್ತಿ ಐತಿ. ಹಾಗಾಗಿ ಶರಣರ ವಚನಗಳನ್ನು ಓದಿದಂಥ ವ್ಯಕ್ತಿ ಮತ್ತು ಅಲ್ಲಿ ಎಷ್ಟು ಸೂಕ್ಷ್ಮಗ್ರಾಹಿ ವಿಚಾರಗಳು ಬರ್ತಾವೆ ಅಂತಂದ್ರೆ, ತಂದೆ ಮಕ್ಕಳಿಗೆ ಬುದ್ಧಿ ಹೇಳುವಲ್ಲಿ ತಪ್ಪಿಂಗೆ ಮುನಿವನಲ್ಲದೆ ಪ್ರಾಣಕ್ಕೆ ಮುನಿಯ ಅಂತ ಹೇಳ್ತಾರೆ. ಬಸವಣ್ಣವ್ರ ವಚನನ ಬರ್ತೈತಿ ಇಲ್ಲಿ. ಇದೊಂದು ವಚನ ಅಂದ್ರೆ ತಪ್ಪಿಗೆ ಮುನಿತಿರ್ತಾರೆ. ಮನ್ಯಾಗ ಹಿರಿಯರ ಶಿಸ್ಟ್ ಮಾಡ್ತಾರೆ ಅಂತಂದ್ರೆ ಅವ್ರು ತಪ್ಪಿಗೆ ಮುನಿತಿರ್ತಾರ ವಿನಃ ಅವ್ರ ಪ್ರಾಣಕ್ಕೆ ಮುನಿತಿರಂಗಿಲ್ಲ. ಹಾಗಾಗಿ ತಂದೆ ತಾಯಿ ನೀ ಚಲೋ ಮಾರ್ಕ್ಸ್ ತೊಗೊಂಡಿಲ್ಲ ಅಂತ ಚಲೋ ಮಾರ್ಕ್ಸ್ ತಗೋ ಅನ್ನುವಂಥ ಉದ್ದೇಶ ಇರ್ತದಲ್ಲಿ. ಹಾಗಾಗಿ ಆ ಪ್ರಯತ್ನವನ್ನು ನಾವು ಮಕ್ಕಳೊಳಗೆ ನಾವು ಅದನ್ನು ಆತ್ಮಬಲವನ್ನು ತುಂಬೋದ್ರ ಮೂಲಕ ನಾವು ಅದನ್ನು ಗಟ್ಟಿಗೊಳಿಸ್ಬೇಕು. ಹೀಗಾಗಿ ಸರಳ ಅಂಥೇಳಿ ಅಂತಿರಲ್ಲ, ಅದು ಸರಳನೇ ಐತಿ. ನಾವು ಈ ಭಾವನೆಯನ್ನು ಮೂಡಿಸೋದೇನೈತಲ್ಲ, ಕಷ್ಟನೇ ಅಂತಿಲ್ಲ, ಅದು ಮನಸ್ಸು ಮಾಡಬೇಕಷ್ಟೇ. ಮನಸ್ಸಿದ್ರೆ ಎಲ್ಲದಕ್ಕೂ ಮಾರ್ಗ. ನಮ್ಮಲ್ಲಿರೋ ಎಷ್ಟೊಂದು ಪ್ರಶ್ನೆಗಳಿಗೆ ಉತ್ತರನ ಕೊಟ್ಟಿದ್ದೀರಾ. ಈ ಕಾರ್ಯಕ್ರಮನ ಒಂದು ವಚನದ ಮುಖಾಂತರ ಮುಗಿಸೋಣ. ನಿಮಗೆ ಇಷ್ಟವಾದ ವಚನನ ನಮಗೋಸ್ಕರ ಒಂದು ಹಾಡಾಡಿ. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗನ ಹೇಳ್ಬೇಕಂತಂದ್ರೆ ಬಸವಣ್ಣವ್ರ ವಚನನ ಅದು, ಬೆಳೆವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ ಅನ್ನುವಂಥ ವಚನ. ಆ ವಚನ ನನಗೆ ಭಾಳ ಇಷ್ಟ. ಯಾಕಂದ್ರೆ ಈ ದೇಹ ಅನ್ನುವಂಥದ್ದು ಬೆಳೆಯುವ ಭೂಮಿ. ಇಲ್ಲಿ ಪ್ರಳಯದ ಕಸ ಹುಡ್ತಿರ್ತದೆ. ಆ ಪ್ರಳಯದ ಕಸವನ್ನು ಹುಟ್ಟಿ ನಾನು ತೆಗೆದ್ನಿ ಅಂತಂದ್ರೆ ಸುಳಿ ತೆಗೆದು ಬೆಳಿತೀನಿ. ಹೇಗೆ ಬೆಳೆ ಬೆಳೆಯುವತ್ನ್ಯಾಗ ಕಳೆಯನ್ನು ತೆಗೆದ್ರೆ ಹೆಂಗೆ ಬೆಳೆ ಹುಲಸಾಗಿ ಬರ್ತದಲ್ಲ, ಹಂಗೆ ನನ್ನ ಜೀವನದೊಳಗೂ ಕೂಡ ನಾನು ಹುಲಸಾಗಿ ಬೆಳಿಬೇಕು ಅಂದರೆ ನನ್ನೊಳಗಿರ್ತಕ್ಕಂಥ ಅವಗುಣಗಳನ್ನು ನಾನು ತೆಗಿಬೇಕು ಅನ್ನೋದನ್ನು ಸಂದೇಶವನ್ನು ಅಪ್ಪ ಬಸವಣ್ಣವ್ರು ಕೊಡ್ತಾರೆ. ಅದೇ ವಚನವನ್ನು ನಾನು ಮಾಡ್ತೀನಿ. ಬೆಳೆವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ, ಬೆಳೆವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ, ತಿಳಿಯಲಿಯದು ಎಚ್ಚರಲಿಯದು, ತಿಳಿಯಲಿಯದು ಎಚ್ಚರಲಿಯದು,
ಎನ್ನ ಅವಗುಣವೆಂಬ ಕಸವ ಕಿತ್ತಿ ಸಲಹಯ್ಯ ಲಿಂಗ ತಂದೆ. ಎನ್ನ ಅವಗುಣವೆಂಬ ಕಸವ ಕಿತ್ತಿ ಸಲಹಯ್ಯ ಲಿಂಗ ತಂದೆ. ಸುಳಿದೆಗೆದು ಬೆಳೆವೆನು ಸುಳಿದೆಗೆದು ಬೆಳೆವೆನು ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ಬೆಳೆವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು. ತಿಳಿಯಲಿಯದು ಎಚ್ಚರಲಿಯದು. ತಿಳಿಯಲಿಯದು ಎಚ್ಚರಲಿಯದು. ಸರ್ವರಿಗೂ ಶರಣು ಶರಣಾರ್ಥಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಶರಣ.